ಪ್ರೀತಿಯ ವೀಕ್ಷಕರೇ, ತುಳುನಾಡಲ್ಲಿ ಗಿರ್ಗಿಟ್ ಹೊಡೆದು ಸರ್ಕಸ್ ಮಾಡಿ ಕನ್ನಡದಲ್ಲಿ ಬಿಗ್ ಬಾಸ್ ಗೆದ್ದು ಈಗ ಅಧಿಪತ್ರವನ್ನು ಹಿಡಿದಿದ್ದಾರೆ. ಅವರೇ ರೂಪೇಶ್ ಶೆಟ್ಟಿ. ಈಗ ವೀಕ್ಷಕರು ಅವರಿಗೆ ಜೈ ಹೇಳಬೇಕಿದೆ. ಜೈ. ಹೌದು ಅಲ್ವೋ? ಖಂಡಿತ. ಓಕೆ, ರೂಪೇಶ್ ಶೆಟ್ಟಿ ಅವರು ಅಧಿಪತ್ರ ಸಿನಿಮಾವನ್ನು ಮಾಡಿದ್ದಾರೆ. ಫೆಬ್ರವರಿ 7ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು? ನಾನು ಸಖತ್ತಾಗಿದ್ದೀನಿ. ನೀವು ಯಾವಾಗಲೂ ಹೈಪರ್ ಆಗಿರ್ತೀರಲ್ಲ, ಏನು ಸೀಕ್ರೆಟ್ ಇದು? ಅದೇ ಏನೋ ದೇವ್ರು ಕೊಟ್ಟಿರೋ ಗಿಫ್ಟು. ಎನರ್ಜಿ ಒಂದು ಹೈ ಇರುತ್ತೆ. ಸೊ ಅದು ಲೈಫಲ್ಲಿ ಲೋ ಇದ್ರು ಎನರ್ಜಿ ಹೈ ಇದ್ರೆ ಸಾಕು, ಹೆಂಗೋ ಒಂದು ಮುಂದೆ ಹೋಗ್ಬೋದು ನಾವು. ಓಕೆ, ಈಗ ಆಲ್ರೆಡಿ ನಾನು ನಿಮ್ಗೆ ಇಂಟ್ರೊಡಕ್ಷನಲ್ಲಿ ಹೇಳ್ಬಿಟ್ಟೆ ನೀವು ಯಾವ್ಯಾವ ಪ್ರಾಜೆಕ್ಟ್ ಮಾಡಿದ್ದೀರಾ, ಏನು ಕತೆ ಅಂತ. ಈಗ ಅಧಿಪತ್ರದ ಬಗ್ಗೆ ಹೇಳೋದಾದ್ರೆ, ಅಧಿಪತ್ರ ಒಂದು ಒಳ್ಳೆ ಕಥೆ ಇರೋವಂಥ ಒಂದು ಸಿನಿಮಾ. ಆ್ಯಂಡ್ ಒಂದು ತುಳುನಾಡಿನ ಕೆಲವು ಆಚಾರಗಳನ್ನು, ವಿಚಾರಗಳನ್ನು, ಸಂಸ್ಕೃತಿಯನ್ನು ಎಲ್ಲ ಕನೆಕ್ಟ್ ಮಾಡಿರುವಂಥ ಒಂದು ಕತೆ. ಅದ್ರ ಜೊತೆಗೆ ಒಂದು ಥ್ರಿಲ್ ಕೊಡುವಂತಹ, ಒಂದು ಕ್ರೈಮ್ ಬಗ್ಗೆ ಥ್ರಿಲ್ಲಾಗಿ ಕಥೆಯನ್ನು ಹೇಳುವಂಥ ಒಂದು ಸಿನಿಮಾ ಅಧಿಪತ್ರ. ಅಧಿಪತ್ರವನ್ನು ಒಪ್ಕೋಬೇಕಿದ್ರೆ ನಿಮ್ಮ ತಲೆಯಲ್ಲಿ ಏನು ಥಾಟ್ ಇತ್ತು? ಆಕ್ಚುಲಿ ಇದು ನಂದು ಕನ್ನಡದಲ್ಲಿ 6ನೇ ಸಿನಿಮಾ ಆಸ್ ಅ ಹೀರೋ. ಬಟ್ ಬಿಗ್ ಬಾಸ್ಗಿಂತ ಮುಂಚೆ 5 ಮಾಡಿದ್ದೆ, ಹಾಗಾಗಿ ಅದು ಕೌಂಟ್ಗೆ ಇಲ್ಲ ಯಾರಿಗೂ. ಎಲ್ಲ ಇದು ಫಸ್ಟ್ ಸಿನಿಮಾ ಅಂತಿದ್ದಾರೆ. ಬಟ್ ಖುಷಿನೇ. ಬಟ್ ಅಟ್ಲೀಸ್ಟ್ ಜನರಿಗೆ ಗೊತ್ತಾಗ್ತಿದೆ ಅನ್ನೋವಂಥದ್ದು ಖುಷಿ ಇದೆ. ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು ಅಂತಂದರೆ, ಬಿಗ್ ಬಾಸ್ ಆದಾಗ ಆಗಿ ಹೊರಗೆ ಬಂದಾಗ ಆಬ್ವಿಯಸ್ಲಿ ಒಂದು 4-5 ಸ್ಕ್ರಿಪ್ಟ್ಗಳು ಬರುತ್ತೆ. ಬಟ್ ಅದರಲ್ಲಿ ಕೆಲವೊಂದು ಸ್ಕ್ರಿಪ್ಟಲ್ಲೇ ಉಳಿಯುತ್ತೆ, ಕೆಲವೊಂದು ಶೂಟಿಂಗ್ ಹಂತದ ತನಕ ಬರುತ್ತೆ, ಕೆಲವೊಂದು ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲನೂ ಒಪ್ಕೊಳ್ಳೋದು ಅಂದರೆ, ಹಿಂದೆ ನಾನು ಆ ತಪ್ಪುಗಳನ್ನು ಮಾಡಿದ್ದೀನಿ. ಬಟ್ ಈಗ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಎಲ್ಲ ಸುಮ್ಮನೆ ಸಿನಿಮಾ ಮಾಡೋಕ್ಕೆ. ಸೊ ಬಂದಿದ್ದರಲ್ಲಿ ಈ ಕತೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಚಯನ್ ಶೆಟ್ಟಿ ಅವರು ನಿರ್ದೇಶಕರು ಏನು ಕತೆ ಹೇಳಿದ್ರು, ಆವಾಗ ಅವ್ರ ಕ್ಲಾರಿಟಿ ಇಷ್ಟ ಆಯಿತು. ಸೊ ಅವರಿಗೆ ಒಂದು ಕ್ಲಾರಿಟಿ ಇದೆ. ಸೊ ಅವ್ರ ಪ್ರಿಪ್ರೇಷನ್ಸ್, ಅವ್ರು ಸ್ಕೆಚ್ ಎಲ್ಲ ಮಾಡ್ಕೊಂಡು ತೊಗೊಂಬಂದಿದ್ರು. ಸೊ ಆ ಪ್ರಿಪ್ರೇಷನು ಕ್ಲಾರಿಟಿ ಇಷ್ಟ ಆಯಿತು ನನಗೆ. ಮತ್ತು ಕಥೆ ನಮ್ಮ ಊರಿನ ಕಥೆ ಆಗಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಇಮೋಷ್ನಲಿ ಕನೆಕ್ಟ್ ಆಯಿತು ಅಂತ ಹೇಳ್ಬೋದು. ಇದಿಷ್ಟು ಕಾರಣ ಆಯಿತು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ. ಓಕೆ, ನಿಮ್ಮ ಪಾತ್ರ ಹೇಗಿದೆ? ಈಗ ಆಲ್ರೆಡಿ ಹೇಳಿರುವಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ, ಎಲ್ಲ ಗಡ್ಡ ಎಲ್ಲ ತೆಗೆದು ಬೇರೆ ತರ. ಅದೇ ದೊಡ್ಡ ಚಾಲೆಂಜ್. ಓಕೆ, ಪಾತ್ರ ಅದೇ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರು. ಒಂದು ರೀತಿಯಲ್ಲಿ ಅವನೊಂದು ಏನೋ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡೋದಕ್ಕೆ ಬಂದಿರ್ತಾನೆ. ಅದ್ರ ಜೊತೆಗೆ ಅವನ ಲೈಫಲ್ಲೂ ನಡೆದಿರುವಂತಹ ಘಟನೆಗಳು ಇಲ್ಲಿ ಮತ್ತೆ ಕನೆಕ್ಟ್ ಆಗುತ್ತೆ. ಒಂದು ರೀತಿಯಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದ ಜೊತೆಗೆ ಒಂದು ಪಝಲ್ ಇರುತ್ತೆ, ಅದನ್ನು ಬಿಡಿಸೋವಂಥ ಒಂದು ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ, ವಿಚ್ ಈಸ್ ಕನೆಕ್ಟೆಡ್ ಟು ಹಿಸ್ ಲೈಫ್. ಸೊ ಒಂದು ಚಾಲೆಂಜಿಂಗ್ ಪಾತ್ರ. ಎಟ್ ದ ಸೇಮ್ ಟೈಮ್ ಫಿಸಿಕಲಿ ಕೂಡ ಚಾಲೆಂಜಿಂಗ್ ಇದೆ. ಬಿಕಾಸ್ ನಾನೊಂದು 19 ಸಿನಿಮಾ ಮಾಡಿದ್ದೀನಿ, ಅದರಲ್ಲಿ ಒಂದು 17 ಸಿನಿಮಾ ವಿತ್ ಬಿಯರ್ಡೇ ಮಾಡಿರೋವಂಥದ್ದು. ಇದೊಂದು 4-5 ವರ್ಷದ ನಂತರ ಬಿಯರ್ಡ್ ತೆಗೆದು ಸಿನಿಮಾ ಮಾಡೋದು. ನನಗೂ ಕನ್ಫ್ಯೂಷನ್ ಇತ್ತು, ಅಯ್ಯೋ ಹೆಂಗೆ ಕಾಣುತ್ತೆ ಮುಖ ಅಂತ. ಸೊ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆದೆ, ಸ್ವಲ್ಪ ಫಿಸಿಕಲಿ ಸ್ವಲ್ಪ ಫಿಟ್ ಆದೆ. ಚಾಲೆಂಜಿಂಗ್ ಇತ್ತು, ಖುಷಿ ಆಯಿತು. ಅಧಿಪತ್ರ ಟ್ರೇಲರ್ ರಿಲೀಸ್ ಆಗಿದೆ. ವೀಕ್ಷಕರಿಂದ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಿಂದ ನಿಮಗೆ ಯಾವ ರೀತಿ ಪ್ರತಿಕ್ರಿಯೆ ಬಂದಿದೆ? ಫ್ರೆಂಡ್ಸಿಂದ ಅದೇ ಅವರು ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ಟ್ರೇಲರ್ ನೋಡಿದಾಗ ತುಂಬ ಕ್ಲಾರಿಟಿನೂ ಇಲ್ಲ ಅದರಲ್ಲಿ. ಅಂದರೆ ಏನು ಅಂತ ಎಕ್ಸಾಕ್ಟ್ಲಿ ಹೇಳಿಲ್ಲ, ಏನೋ ಒಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಟೆಕ್ನಿಕಲಿ ತುಂಬ ಚೆನ್ನಾಗಿದೆ ಅನ್ನೋ ಅಂಥ ಒಪಿನಿಯನ್ ಬಂತು. ಆ್ಯಂಡ್ ಆ ಟ್ರೇಲರ್ ನೋಡಿದಾಗ ಓಕೆ, ಇದು ಹೀರೋಯಿಸಮ್ ಆ ಥರ ಸಿನಿಮಾ ಅಲ್ಲ, ಇದೊಂದು ಒಳ್ಳೆ ಕಥೆಯನ್ನು ಹೇಳೋಕೊಟ್ಟಿರುವಂಥ ಸಿನಿಮಾ ಅನ್ನೋವಂಥದ್ದು ಅವ್ರಿಗೆ ಅರ್ಥ ಆಗಿದೆ. ಅದೇ ಅರ್ಥ ಆಗಬೇಕಾಗಿದ್ದು. ಸೊ ಅದು ಅವರಿಗೆ ನಾಡಿದ್ದು ರಿಲೀಸ್ ಆದಾಗ ಸಿಗುತ್ತೇನೋ ಅಂತ ಹೋಪ್ಸ್ ಇದೆ. ನಾನೊಂದು ಕಮೆಂಟ್ ನೋಡಿದೆ, ಒಂದಲ್ಲ ತುಂಬ ನೋಡಿದೆ. ಅದರಲ್ಲಿ 2-3 ಕಮೆಂಟ್ ಏನಿತ್ತು ಅಂತಂದರೆ, ಹುಲಿ ಕತೆ ಹೇಳ್ತಿದ್ದೀರಾ, ಹುಲಿ ಕತೆ ಏನಾಗುತ್ತೆ ಅದು ನನಗೆ ಗೊತ್ತಿಲ್ಲ, ಬಟ್ ರೂಪೇಶ್ ಶೆಟ್ಟಿ ಗೆಲ್ಲಬೇಕು ಅಂತ ಒಂದಷ್ಟು ಕಮೆಂಟ್ಸ್ ನೋಡಿದೆ ನಾನು. ಅಂದರೆ ನಿಮ್ಮ ಸಿನಿಮಾನ ನಮ್ಮ ಸಿನಿಮಾ ಅನ್ನೋ ಥರ ಗೆಲ್ಲಬೇಕು ಅಂತ ಒಂದು ಪ್ರೀತಿ ಇದೆಯಲ್ಲ, ಇದು ತುಂಬ ದೊಡ್ಡದು. ಅಂದರೆ ಸಿನಿಮಾ ಟ್ರೇಲರ್ ಚೆನ್ನಾಗಿದೆ, ಟೀಸರ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಈ ರೀತಿ ಒಂದು ಹೊಗಳೋದು ಬೇರೆ. ಬಟ್ ಒಂದು ಹೀರೋ ಗೆಲ್ಲಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಹೇಳೋದು ಬೇರೆ. ಇದ್ರ ಬಗ್ಗೆ ಅದು ದೇವ್ರ ದಯೆಯಿಂದ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಜನರು ಪ್ರೀತಿ ಕೊಡೋದು ಅದು ತುಂಬ ದೊಡ್ಡ ಗಿಫ್ಟು. ಸೊ ನಮ್ಮ ಮನೆಯವ್ರ ಪ್ರೀತಿ ಕೊಡ್ಬೋದು, ಅದು ನಮಗೆ ಒಂದು ಹಕ್ಕದು. ಸೊ ಜನರು ಸುಮ್ಮನೆ ಯಾರಿಗೂ ಪ್ರೀತಿ ಕೊಡಲ್ಲ. ಸೊ ನಾನು ಬಿಗ್ ಬಾಸ್ OTT ಅಥವಾ TV ಸೀಸನ್ ಗೆದ್ದಿದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ಅದು, ಅವ್ರ ಪ್ರೀತಿ. ಸೊ ಅಲ್ಲೂ ಅವ್ರು ಹೇಳಿರೋಂಥದ್ದು ಅದೇ, ಅವ್ನು ಗೆಲ್ಲಬೇಕು ಅಂತ. ಆ್ಯಂಡ್ ನನ್ನ 8 ಸಿನಿಮಾಗಳು ಫ್ಲಾಪ್ ಆಗಿ 9ನೇ ಸಿನಿಮಾ ಗಿರ್ಗಿಟ್ ಅನ್ನೋವಂಥದ್ದು ನಾನೇ ನಿರ್ದೇಶನ ಮಾಡಿದೆ. ಆವಾಗಲೂ ತುಂಬ ಜನ ಪಾಪ ಅವ್ನು ತುಂಬ ಸೋತಿದ್ದಾನೆ, ಅವ್ನು ಗೆಲ್ಲಬೇಕು ಅಂತ ಆಸೆ ಪಟ್ಟು ಅವ್ರು ಗೆಲ್ಸಿದ್ರು. ಸೊ ಅದು ದೇವರ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ತೀನಿ, ಜನರು ಅಷ್ಟು ಪ್ರೀತಿ ತೋರಿಸ್ತಾ ಇರೋದು. ಸೊ ನನ್ನ ಕೈಯಲ್ಲಾದಷ್ಟು ಶ್ರಮ ಪಡ್ತೀನಿ. ಸೊ ಅವ್ರು ಏನು ಪ್ರೀತಿ ತೋರಿಸ್ತಾರೆ, ರಿಸಲ್ಟ್ ನನ್ನ ಕೈಯಲ್ಲಿಲ್ಲ, ಬಟ್ ಜೆನ್ಯೂನ್ ಆಗಿ ನನ್ನ ಹಾರ್ಡ್ ವರ್ಕ್ ನಾನು ಮಾಡ್ತೀನಿ.
ಓಕೆ, ಅಧಿಪತ್ರ ಅಂತ ಅಂದ್ರೆ ಏನು, ಜೊತೆಗೆ ಈ ಸಿನಿಮಾದಲ್ಲಿ ಅಧಿಪತ್ರ ಅನ್ನೋ ಟೈಟಲ್ ಇರೋದಕ್ಕೆ ಕಾರಣ ಏನು, ಯಾಕೆ ಟೈಟಲ್ ಅದೇ ಫಸ್ಟ್ ನಾನು ಅಧಿಪತ್ರ ಅಂತಂದಾಗ ಸರ್ ಇದೇನ್ ಟೈಟ್ಲು, ಇದು ಕೆಲವರಿಗೆಲ್ಲ ಅರ್ಥ ಆಗಲ್ಲ, ಸೊ ಏನಕ್ಕೆ ಇಷ್ಟೊಂದೆಲ್ಲ ಒಂದು ಗೊಂದಲದ ಗೂಡಿನ ತರ ಇಡ್ತಾ ಇದೀರಾ ನೀವು ಅಂತ. ಬಟ್ ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ಕಾಮನ್ ಅರ್ಥ ಏನು ಅಂತಂದ್ರೆ ಒಂದು ಅಧಿಪತ್ರ ಹೊರಡಿಸುವಂಥದ್ದು, ವಾರೆಂಟ್ ಆ ತರ ತಗೋಬಹುದು. ಇನ್ನೊಂದು ಸಿನಿಮಾದ ಪಾತ್ರಗಳಿಗೂ ಆ ಹೆಸರಿಗೂ ಸಂಬಂಧ ಇದೆ. ಸೊ ಹಾಗಾಗಿ ನನಗೆ ಅನ್ನಿಸ್ತು ಓಕೆ ಇವರು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಅಥವಾ ತುಂಬ ಹೋಮ್ವರ್ಕ್ ಮಾಡಿ ಇಟ್ಟಿದ್ದಾರೆ. ಸೊ ಮತ್ತೆ ಮತ್ತೆ ಅದರ ಕನೆಕ್ಷನ್ಸ್ ನೋಡಿದಾಗ ಇಷ್ಟ ಆಯ್ತು ನನಗೆ, ಇದಕ್ಕೆ ಅರ್ಥ ಇದೆ ಟೈಟಲ್ಗೆ ಅಂತ. ಟೈಟಲ್ ಒಂದೇ ಅಲ್ಲ, ಹೆಸರು ಕೂಡ ಇನ್ನೊಂಥರ ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ. ಏನೋ ಆತ್ರೇಯ, ಬೃಹಾತಿ ಅಂತೆಲ್ಲ ಏನೋ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಈ ತರ ಕ್ಯಾರೆಕ್ಟರ್ಗಳು ಅಂದ್ರೆ ನಿಮ್ಮನ್ನ ಆತ್ರೇಯ ಆತ್ರೇಯ ಅಂತ ಕರೀತಾರೆ, ನೀವು ಅಲ್ಲಿ ಕ್ಯಾರೆಕ್ಟರ್ ಮಾಡುವಾಗ ಕಾನ್ಶಿಯಸ್ ಆಗಿರ್ಬೇಕು, ಇದೆಲ್ಲ ಹೇಗೆ ಅನಿಸ್ತು? ಅದೇ ಆತ್ರೇಯ, ಅದು ನಾನು ಆ್ಯಕ್ಚುಲಿ ಆತ್ರೇಯ ಅನ್ನೋ ಹೆಸರೇ ಕೇಳಿರಲಿಲ್ಲ ಲೈಫಲ್ಲಿ. ಸೆಟ್ಟಲ್ಲಿ ಆತ್ರೇಯ ಅಂತ ಕರೆದಾಗ ನನಗೆ ಇದು ಯಾವ ಥರ ಹೆಸರು ಅಂತ ಅನ್ನಿಸ್ತಾ ಇತ್ತು. ಬಟ್ ಆ ಒಂದು ಪೊಲೀಸ್ ಕ್ಯಾರೆಕ್ಟರ್ಗೆ ಆತ್ರೇಯ ಅನ್ನೋವಂಥದ್ದು ಅದೊಂದು ಸ್ವಲ್ಪ ವೆಯ್ಟ್ ಕೊಡ್ತಾ ಇತ್ತು. ಸೊ ಅವ್ರು ತುಂಬ ಅದ್ರ ಬಗ್ಗೆ ವರ್ಕ್ ಮಾಡಿನೇ ಹೆಸರನ್ನು ಇಟ್ಟಿದ್ದಾರೆ. ಆ ಟೈಟಲ್ಗೂ ಹೆಸರಿಗೂ ಕನೆಕ್ಷನ್ ಇರಬೇಕು, ಈ ಥರದ್ದೆಲ್ಲ ಹೋಮ್ವರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಹೆಸರು ಒಂದು ಸ್ವಲ್ಪ ವೆಯ್ಟ್ಫುಲ್ ಆಗಿ ಕಾಣುತ್ತೆ ಆ ಪೊಲೀಸ್ ಪಾತ್ರಕ್ಕೆ. ಓಕೆ, ಈಗ ಆಲ್ರೆಡಿ ಗಿರ್ಗಿಟ್ ಮತ್ತು ಸರ್ಕಸ್ ಹಿಟ್ ಕೊಟ್ಟಿದ್ದೀರಾ, ಆ್ಯಕ್ಟರ್ ಹೌದು, ಡೈರೆಕ್ಟರ್ ಹೌದು. ಇನ್ನೊಂದು ಸ್ಕ್ರಿಪ್ಟನ್ನು ನೀವು ಕೇಳುವಾಗ, ಒಪ್ಕೊಳ್ಳುವಾಗ ಪ್ರೆಷರ್ ಜಾಸ್ತಿ ಇದೆ ಅಂತ ಅನ್ಸುತ್ತಾ ನಿಮಗೆ? ಅಂದರೆ ಜನರು ನಿಮ್ಮ ಮೇಲೆ ಇಟ್ಟಿರುವಂತಹ ನಿರೀಕ್ಷೆ ಜಾಸ್ತಿ ಇರೋದಕ್ಕೆ, ನಟನಾಗಿರೋದಕ್ಕೆ ಪ್ರೆಷರ್ ಜಾಸ್ತಿ ಇದೆ ಅಂತ ಆ್ಯಡ್ ಆನ್ ಆಗುತ್ತೆ ಇದೆಲ್ಲ? ಅದೇ ವರ್ಕ್ ಪ್ರೆಷರ್ ಕಡಿಮೆ ಇರುತ್ತೆ, ಆದರೆ ನೀವು ಹೇಳ್ದಂಗೆ ಆ ಒಂದು ಭಯ ಇರುತ್ತೆ. ಭಯ ಏನಕ್ಕೆ ಅಂತಂದ್ರೆ ನೋಡಿ, ಇವಾಗ ಒಂದು ಗಿರ್ಗಿಟ್ ಅನ್ನೋವಂಥ ಸಿನಿಮಾ, ಅದು ತುಳು ಸಿನಿಮಾ ಆದರೂ ಕೂಡ ಅದು ಮಾಡಿರೋ ಬಿಸ್ನೆಸ್ಸು ಒಂದು ಕನ್ನಡ ಸಿನಿಮಾ ಮಾಡೋವಂಥ ಬಿಸ್ನೆಸ್ಸನ್ನೇ ಅದು ಕೂಡ ಮಾಡಿದೆ. ಒಂದು ಎವರೇಜ್ ಕನ್ನಡ ಸಿನಿಮಾ ಮಾಡೋ ಬಿಸ್ನೆಸ್ನ ಅದು ಮಾಡಿದೆ. ಸರ್ಕಸ್ಸು 150 ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಒಂದು ತುಳು ಸಿನಿಮಾ ಆಗಿದ್ರು ಕೂಡ. ಇವಾಗ ನೀವು ಹೇಳ್ದಂಗೆ ಒಂದು ಬೇರೆಯವರ ಅಥವಾ ಬೇರೆ ನಿರ್ದೇಶಕರ ಸಿನಿಮಾ ಮಾಡಿದಾಗ ವರ್ಕ್ ವೈಸ್ ರಿಲ್ಯಾಕ್ಸ್ ಇರ್ತೀವಿ. ಏನಕ್ಕೆ ಅಂತಂದರೆ ನನ್ನ ಕೆಲಸ ಏನಿದೆ ಅದಷ್ಟೇ ಫೋಕಸ್ ಮಾಡಿದ್ರೆ ಸಾಕು, ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆದರೆ ನಾನು ಗಿರ್ಗಿಟ್ ಅನ್ನೋ ಸಿನಿಮಾ ಮಾಡಿರೋದು ಏನಕ್ಕೆ ಅಂತಂದರೆ 8 ಸಿನಿಮಾ ಮಾಡಿದೆ ನಾನು. 8 ಸಿನಿಮಾನು ಫ್ಲಾಪ್ ಆಗ್ತಾ 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 ಎಲ್ಲೋ ಒಂದು ಕಡೆ ಕಳೆದೋಗ್ಬಿಟ್ಟೆ ನಾನು. ನನಗೆ ಅನ್ನಿಸ್ತು ಸುಮ್ಮನೆ ಸಿನಿಮಾ ಮಾಡಿ ಏನು ಪ್ರಯೋಜನ, ಬರ್ತಾ ಇರೋ ನಿರ್ದೇಶಕರು ಯಾರೋ ನನಗೆ ಏನು ಬೇಕು ಅದನ್ನು ಮಾಡ್ತಿಲ್ಲ. ಆವಾಗ ನಾನು ಅಂದ್ಕೊಂಡೆ ನಾನೇ ನಿರ್ದೇಶನ ಮಾಡ್ತೀನಿ ಅಂತ. ಬಿಕಾಸ್ ನನಗೆ ಏನೇ ಸರಿಯಾದರೂ ಏನೇ ತಪ್ಪಾದರೂ ನನ್ನ ಜವಾಬ್ದಾರಿ ಅದು. ಸೊ ನನಗೆ ಬೇಕಾದಂಗೆ ಮಾಡ್ಬೋದು. ಇವಾಗ ಬೇರೆಯವರು ನಿರ್ದೇಶನ ಮಾಡಿದಾಗ ನಾವು ಅವ್ರು ಏನು ಕತೆ ಹೇಳ್ತಾರೆ ಅದನ್ನು ನಂಬ್ತೀವಿ ನಾವು. ಬಿಕಾಸ್ ಸಿನಿಮಾ ತೋರ್ಸೋಕ್ಕಾಗಲ್ಲ, ಅವರು ಸಿನಿಮಾ ಮಾಡಿದ್ಮೇಲೆ ನೋಡೋ ಅಂಥದ್ದು. ಅವ್ರು ಬಂದು ಕತೆ ಹೇಳೋದಾಗಲೇ ಅಥವಾ ಆ ಪ್ರೊಡ್ಯೂಸರ್ ಬಂದು ನಾನು ಹಿಂಗೆ ಮಾಡ್ತೀನಿ ಸಿನಿಮಾ ಪ್ರಮೋಷನ್ ಹಿಂಗೆ ಮಾಡ್ತೀನಿ ಅಂತ ಹೇಳಿದಾಗ ಅದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಂಬಿಕೆ. ಆ ನಂಬಿಕೆ ವೆರಿ ಇಂಪಾರ್ಟೆಂಟ್. ನಂಬಿದ ಮೇಲೆ ಆ ಭಯ ಇದ್ದೇ ಇರುತ್ತೆ. ಬಿಕಾಸ್ ಒಂದು ವೇಳೆ ಅವ್ರು ಹೇಳ್ದಂಗೆ ಮಾಡದೇ ಇದ್ದರೆ ಜನ ಬೈಯೋದು ನಮಗೆ. ಸೊ ಏನು ಈ ಥರ ಸ್ಕ್ರಿಪ್ಟ್ ಒಪ್ಕೋತೀಯ ಅಂತ. ಒಪ್ಕೊಳ್ಳೋ ಅಂಥದ್ದು ಕಥೆಯನ್ನು ನಂಬಿ, ಸಿನಿಮಾ ಹೆಂಗೆ ಆಗುತ್ತೆ ಅಂತ ನಂಬಿ ಅಲ್ಲ. ಸೊ ಹಂಗಿರ್ಬೇಕಾದ್ರೆ ಆ ಪ್ರೆಷರ್ ಇದ್ದೇ ಇರುತ್ತೆ. ಇದನ್ನು ಹೇಳಿದ್ದನ್ನು ಮಾಡ್ತಾರ ಅನ್ನೋ ಅಂಥ ಒಂದು ಪ್ರೆಷರ್ ಇದ್ದೇ ಇರುತ್ತೆ. ಸೊ ಅಧಿಪತ್ರದಲ್ಲಿ ಚಯನ್ ಶೆಟ್ಟಿ ಅವ್ರ ಪಾಪ ಏನು ಹೇಳಿದ್ದಾರೆ, ಅವರ ಲಿಮಿಟೇಷನ್ಸಲ್ಲಿ ಏನು ಬೆಸ್ಟ್ ಮಾಡಬಹುದು ಅದನ್ನು ಮಾಡಿದ್ದಾರೆ, ಅದು ಖುಷಿ ಇದೆ. ಓಕೆ, ಈಗ ಆಲ್ರೆಡಿ ಸೋಲು ಗೆಲುವನ್ನ ನೋಡಿದ್ದೀರಾ. ಇದರ ಆಧಾರದ ಮೇಲೆ ಅಂದರೆ ಸ್ಕ್ರಿಪ್ಟ್ ನಾನು ಇನ್ನೊಂದಷ್ಟು ಏನು ಹೇಳ್ತೀರಾ, ಫಿಲ್ಟರ್ ಮಾಡಿ ತಗೊಳ್ತಾ ಇದ್ದೀನಿ ಅಥವಾ ಫಿಲ್ಟರ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ. ಇವಾಗ ನಾನು ಯಾವುದೇ ಸಿನಿಮಾ ಬಂದರೂ ಹಿಂದೆ ಎಲ್ಲ ಹೆಂಗೆ ಅಂತಂದರೆ ಸಿನಿಮಾ ಬಂದರೆ ಸಾಕು ಅಂತ ಇತ್ತು. ಸಿನಿಮಾ ಬರ್ಬೇಕು, ಸಿನಿಮಾ ಹೀರೋ ಆಗಬೇಕು, ಪೋಸ್ಟಲ್ಲಿ ಕಂಡ್ರೆ ನಾವು ಹೀರೋ ಅಂತ ಆ ಥರ ಅನ್ಕೋತಾ ಇದ್ವಿ. ಬಟ್ ಬರ್ತಾ 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 ನಮ್ಗೆ ಶುರುವಾಯಿತು. ಇವಾಗ ನಾನೊಂದು ಸಿನಿಮಾ ಬಂದಾಗ ಆ ಸಿನಿಮಾ ರಿಲೀಸ್ ತಲೆಗೆ ಬರುತ್ತೆ. ಅಂದರೆ ಸಿನಿಮಾ ಮಾಡೋದು ತುಂಬ ಈಸಿ ಕಂಪೇರ್ ಟು ರಿಲೀಸ್ ಆಗೋ ಟೈಮಲ್ಲಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ರಿಲೀಸ್ ಆದಮೇಲೆ ನನಗೆ ಎಷ್ಟೋ ಸಿನಿಮಾಗಳಿದೆ. ಒಂದು ತುಳು ಸಿನಿಮಾಗೆ ಬಾಯಿಗೆ ಬಂದಂಗೆ ಬೈದಿದ್ದೆ. ನನಗೆ ಹೇಳಿದ್ದಾರೆ ನಿನಗೆ ಇದಕ್ಕಿಂತ ಭಿಕ್ಷೆ ಬೇಡ್ಬೋದಲ್ಲ, ಈ ಥರ ಹಂಗೆಲ್ಲ ಬೈದಿದ್ದಾರೆ. ಅವಾಗ ನಮ್ಗಾಗುತ್ತೆ ಅಯ್ಯೋ ಸಿನಿಮಾ ಮಾಡಬೇಕಾದ್ರೆ ರಿಲೀಸ್ ತಲೆ ಬಂದುಬಿಡ್ತಾರೆ. ರಿಲೀಸ್ ಆದಾಗ ನಾವು ನಿಂತ್ಕೋಬೇಕು, ಮುಂದೆ ಹೋಗಬೇಕು, ಪ್ರಮೋಟ್ ಮಾಡಬೇಕು. ಜನ ಫಸ್ಟ್ ಬೈಯೋದು ಆ್ಯಕ್ಟರ್ಗೆ, ಏನು ಸಿನಿಮಾ ಮಾಡಿದೀಯ ಗುರು ನೀನು ಅಂತ. ಸೊ ಹಂಗಿರಬೇಕಾದ್ರೆ ಸ್ಕ್ರಿಪ್ಟ್ ಚೂಸ್ ಮಾಡಬೇಕಾದ್ರೆ ಅದೆಲ್ಲ ತಲೆಗೆ ಬಂದೇ ಬರುತ್ತೆ. ನೋಡಿ, ಎರಡೇ ಇರೋವಂಥದ್ದು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ, ಇನ್ನೊಂದು ಏನು ಅಂತಂದರೆ ಕೆಲವೊಂದು ಸಲ ಬರೋವಂಥ ಸಿನಿಮಾಗಳು ಒಂದು 4 ಸಿನಿಮಾ ಬಂದಾಗ ಅದರಲ್ಲೇ ನಮಗೆ ಇಷ್ಟ ಆಗೋ ಸ್ಕ್ರಿಪ್ಟ್ ಬರದೇ ಇದ್ದರೆ ಮತ್ತೇನು ಮಾಡೋಕ್ಕಾಗುತ್ತೆ. ಒಂದು ಇರೋದ್ರಲ್ಲಿ ಬೆಸ್ಟನ್ನ ಆಯ್ಕೆ ಮಾಡ್ಕೋಬೇಕು. ಹಂಗಿರಬೇಕಾದ್ರೆ ನೀವು ಕಾಯಬೇಕು. ಎಷ್ಟು ದಿನ ಅಂತ ಕಾಯ್ತೀರಾ? ಇಲ್ಲ, ನಿಮಗೆ ಏನು ಬರುತ್ತೆ ಅದರಲ್ಲಿ ಬೆಸ್ಟ್ ಮಾಡಬೇಕು. ಬಟ್ ನನಗೆ ಖುಷಿ ಏನು ಅಂತಂದರೆ ಅಧಿಪತ್ರದಂಥ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತು. ಸೊ ಒಬ್ಬ ಆ್ಯಕ್ಟರ್ಗೆ ದೊಡ್ಡ ಚಾಲೆಂಜ್ ಏನು ಅಂತಂದರೆ ಒಳ್ಳೆ ಸ್ಕ್ರಿಪ್ಟ್ ಬರೋದು. ಸೊ ಅಂಥ ಒಂದು ಸ್ಕ್ರಿಪ್ಟ್ ಬಂದಿರೋ ಅಂಥದ್ದು ನನಗೆ ತುಂಬ ಒಂದು ಖುಷಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಸಿನಿಮಾ ಮಾಡಿದೆ. ಆ್ಯಂಡ್ ಇನ್ನು ರಿಸಲ್ಟು ಅದು ನಮ್ಮ ಕೈಯಲ್ಲಿಲ್ಲ, ಅದು ಜನರಿಗೆ ಏನು ಇಷ್ಟ ಆಗುತ್ತೆ ಅದೇ ರಿಸಲ್ಟು. ಓಕೆ, ಈಗ ಒಂದು ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿದ ನಂತರ, ಆ್ಯಕ್ಟ್ ಮಾಡಿದ ನಂತರ ನಾವು ಅದೇ ಹ್ಯಾಂಗ್ ಓವರಲ್ಲಿ ಇರ್ತೀವಿ ಅಂತ ಹೇಳಿದ್ದನ್ನು ಕೇಳಿದ್ದೀನಿ. ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದಾಗ ನಿಜವಾಗ್ಲೂ ಹ್ಯಾಂಗ್ ಓವರಲ್ಲಿ ಇದ್ರಾ, ಏನು ಕತೆ?
ಅಂದರೆ ಅಷ್ಟು ಡೀಪ್ ಆ್ಯಕ್ಟರ್ ಅಂತ ನಾನು ಅಂದ್ಕೊಳ್ಳಲ್ಲ ನನ್ನನ್ನು, ಬಿಕಾಸ್ ಸ್ವಿಚ್ ಆಗ್ತೀನಿ ನಾನು. ಸಿನಿಮಾ ಆಗಿ ಮನೆಗೆ ಹೋದಾಗ ನಾನು ನನ್ನ ಪಾಡಿಗೆ ಇರ್ತೀನಿ, ಅಂದರೆ ರೆಗ್ಯುಲರ್ ಆಗಿ ಹೆಂಗಿರ್ತೀನೋ ಹಂಗಿರ್ತೀನಿ. ಆದರೆ ಒಂದು ಸಣ್ಣ ಒಂದು ಏನಂತೀವಿ ಆ ವೈಬ್ ಇರುತ್ತೆ. ಇವಾಗ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಗೆಟಪಲ್ಲಿ ಇರ್ತೀರಾ, ಅದೇ ಏನು ಆ ಕ್ಯಾರೆಕ್ಟರ್ ಮಾತಾಡೋ ಶೈಲಿಯಲ್ಲಿ ಮಾತಾಡ್ತಾ ಇರ್ತೀರಾ, ಅದಕ್ಕೆ ಪ್ರಿಪ್ರೇಷನು ಮಾಡ್ಕೊಂಡಿರ್ತೀರಾ. ಹಾಗಿದ್ದಾಗ ಇವಾಗ ಇನ್ನೊಂದೇನು ಅಂತಂದರೆ, ಈ ದಾಡಿ ಬೆಳೆಸಿ ಇವಾಗ ಪೊಲೀಸ್ ಕಟ್ಟೆಲ್ಲ ಮಾಡಿಕೊಂಡು ಆ ಮೀಸೆ ಎಲ್ಲ ಇಟ್ಕೊಂಡಿದ್ದಾಗ ನಮಗೆ ಗೊತ್ತಿಲ್ಲದ ಒಂದು ವೈಬ್ ಬಂದ್ಬಿಡುತ್ತೆ. ಒಂದು ಕನ್ನಡಿಲಿ ನೋಡಿದಾಗ ಪೊಲೀಸ್ ಥರ ಕಾಣ್ತಾ ಇದ್ದೀನಿ, ಈ ಥರದ್ದೊಂದು ಎಲ್ಲ ಆಗುತ್ತೆ. ಆದರೆ ಸಿನಿಮಾ ಶೂಟ್ ಆದಮೇಲೆ ಒಂದು ಸಣ್ಣ ವೈಬ್ ಇರುತ್ತೆ ಬಿಟ್ಟರೆ, ನನಗೆ ಆ ಥರ ಅದು ಫುಲ್ ಡೇ ಹ್ಯಾಂಗ್ ಓವರು ಆ ಥರ ಎಲ್ಲ ಆಗಲ್ಲ. ಸೊ ಬಿಕಾಸ್ ಸಿನಿಮಾ ಟೈಮಲ್ಲಿ ಅದಿರುತ್ತೆ, ಮತ್ತು ಮನೆಗೆ ಹೋದಾಗ ನಾವು ಆಗ್ತೀವಲ್ಲ, ಮೇ ಬಿ ಪ್ರಿಪ್ರೇಷನ್ಸಲ್ಲಿದ್ದಾಗ ಹಂಗೆ ಆಗುತ್ತೆ. ಇವಾಗ ನಾಳೆಗೆ ನಾನು ಮತ್ತೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಮತ್ತೆ ಏನೋ ರಿಹರ್ಸಲ್ ಮಾಡ್ತಾ ಇದ್ದೀನಿ, ಆವಾಗ ಆ ಗುಂಗಲ್ಲೇ ಇದ್ದಾಗ ಹಂಗೆ ಅನಿಸುತ್ತೆ ನಾನು ಅದ್ರ ಒಳಗಡೆನೇ ಇದ್ದೀನಿ ಅಂತ. ಓಕೆ, ಅಧಿಪತ್ರ 50 ದಿನಗಳ ಕಾಲ ಶೂಟಿಂಗ್ ಮಾಡಿರುವಂಥದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಅಧಿಪತ್ರ ಎಕ್ಸ್ಪೀರಿಯನ್ಸು ಒಂದು ರೀತಿಯಲ್ಲಿ ಕೆಲವು ದಿನಗಳು ಹೆಂಗಿತ್ತು ಅಂತಂದರೆ, ಆಲ್ಮೋಸ್ಟ್ 24 hours ಶೂಟ್ ಮಾಡಿರೋದು ಇದೆ. ನಮಗಾದ್ರೂ ಸ್ವಲ್ಪ ನಿದ್ದೆ ಸಿಗ್ತಾ ಇತ್ತು, ಒಬ್ಬ ಡೈರೆಕ್ಟರ್ಗೆ ನಿದ್ದೆನೇ ಸಿಗ್ತಾ ಇರಲಿಲ್ಲ. ನಾವು ಒಂದು 2-3 ಗಂಟೆ ನಿದ್ದೆ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಒಂದು ಕಾಡು ಒಳಗಡೆ ತುಂಬ ಪೋರ್ಷನ್ ಇದೆ, ಒಂದು ಹಳ್ಳಿಯಲ್ಲಿ, ಒಂದು ಕಾಡಲ್ಲಿ ಈ ಥರ ಎಲ್ಲ ಇದೆ. ಸೊ ಅಲ್ಲಿ ಬೇಕಾಗಿರೋ ನೆಸೆಸಿಟೀಸ್ ಸಿಗಲ್ಲ, ಕರೆಕ್ಟಾಗಿ ನಮಗೆ ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ ಕೆಲವೊಂದು ಕಡೆಗಳಲ್ಲೆಲ್ಲ. ಸೊ ಅದೆಲ್ಲ ಕಷ್ಟ ಆಗಿರೋದಿದೆ. ಬೇಕಾಗಿರೋ ಫುಡ್ಡುಗಳಲ್ಲೆಲ್ಲ ಆ ಊರಲ್ಲೆಲ್ಲ ಆ ಥರ ಫುಡ್ಗಳೇ ಸಿಗಲ್ಲ. ನಾನು ಡಯಟ್ ಬೇರೆ ಮಾಡ್ತಿದ್ದೆ ಆ ಟೈಮಲ್ಲಿ, ಸೊ ಚಿಕನು ಸಿಗ್ತಿರ್ಲಿಲ್ಲ ಅಲ್ಲೆಲ್ಲ. ಸೊ ಅದೆಲ್ಲ ಕಷ್ಟ ಆಗ್ತಾ ಇತ್ತು. ಬಟ್ ಸಿನಿಮಾ ಅಂತ ಬಂದಾಗ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನೈಟ್ ಶೂಟ್ಗಳು ತುಂಬ ದಿನ ಇತ್ತು, ಆ್ಯಂಡ್ ವೇಷ ಹಾಕ್ಕೊಂಡೆಲ್ಲ ನೈಟ್ ಶೂಟ್ ಮಾಡಬೇಕಾಗಿತ್ತು. ಮಳೆಯಲ್ಲಿ ವೇಷ ಹಾಕ್ಕೊಂಡು ಶೂಟ್ ಮಾಡಬೇಕಾಗಿತ್ತು, ಚಳಿಯೆಲ್ಲ ಆಗ್ತಾ ಇತ್ತು. ಬಟ್ ಎಂಡ್ ಆಫ್ ದ ಡೇ ಆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಾಗಲೇ ಒಳ್ಳೆ ಔಟ್ಪುಟ್ ಬರೋ ಅಂಥದ್ದು. ಸೊ ಆ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಓಕೆ, ಈ ಸಿನಿಮಾ ಮೂಲಕ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ನೀವು ಪರ್ಸ್ನಲಿ? ನನಗೆ ಪರ್ಸ್ನಲಿ ನಾನು ಯಾವತ್ತೂ ಸ್ಟಾರ್ ಆಗಬೇಕು ಅಂತ ಅಂದ್ಕೊಳ್ಳೋನಲ್ಲ. ನಾನು ಯಾವತ್ತೂ ಒಬ್ಬ ಸಿನಿಮಾ ನೋಡಿ ಒಳ್ಳೆ ಕಲಾವಿದ ಗುರು ಇವನು, ಒಳ್ಳೆ ನಟ ಇವನು, ಒಳ್ಳೆ ಅಭಿನಯ ಮಾಡ್ತಾನೆ, ಅದು ಹೇಳಬೇಕು ಅಂತ ನಾನು ಕಾಯೋನು. ಬಿಕಾಸ್ ಅದು ಇಂಪಾರ್ಟೆಂಟ್ ಒಬ್ಬ ಕಲಾವಿದನಿಗೆ. ಸೊ ಇದರಲ್ಲಿ ನಾನು ನಿರೀಕ್ಷೆ ಮಾಡೋವಂಥದ್ದು ಇದೊಂದು ಒಳ್ಳೆ ಕಥೆಯ ಸಿನಿಮಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಇದರಲ್ಲಿ ಏನೋ ಹೀರೋಯಿಸಮ್ ಇದೆ, ಒಂದು ಒಳ್ಳೆ ಎಂಟ್ರಿ ಇದೆ, ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ಒಳ್ಳೆ ಕಥೆನ ನನ್ನ ಮೂಲಕ ಆ ಕತೆ ಹೇಳ್ತಾ ಇದ್ದೀನಿ ನಾನು ಸಿನಿಮಾದಲ್ಲಿ ಒಂದು ಪಾತ್ರವಾಗಿ. ಸೊ ಈ ಸಿನಿಮಾ ಗೆದ್ದರೆ ಡೆಫಿನೆಟ್ಲಿ ಜನ ಒಂದು ಒಳ್ಳೆ ಕಲಾವಿದ ಅಂತ ಗುರುತಿಸ್ತಾರೆ ಅನ್ನೋವಂಥ ಒಂದು ನಂಬಿಕೆ ಇದೆ. ಸೊ ಅದು ದೊಡ್ಡ ನಿರೀಕ್ಷೆ ಇರುವಂಥದ್ದು ನನಗೆ. ಸಾಲು 8 ಸಿನಿಮಾಗಳು ಫ್ಲಾಪ್ ಆಯಿತು ಅಂತ ಹೇಳಿದ್ರಿ. ಆನಂತರ ಗಿರ್ಗಿಟ್ ಹಿಟ್ ಆಯಿತು. ನನಗೆ ನೆನಪಿರೋ ಹಾಗೆ ಪ್ರಭಾಸ್ ಅವರ ಸಿನಿಮಾ ಸಾಹೋ ಬಂದ ಟೈಮಲ್ಲೇ ಗಿರ್ಗಿಟ್ ಬಂದಿತ್ತು. ಆ್ಯಂಡ್ ಸಾಹೋ ನೋಡೋಕೆ ಬಂದವರೆಲ್ಲ ಗಿರ್ಗಿಟ್ ನೋಡ್ಕೊಂಡು ಹೋಗ್ತಾ ಇದ್ರು, ನನಗೆ ಗೊತ್ತಿರೋ ಹಾಗೆ. ಅಂದರೆ ಸೋಲನ್ನು ನೋಡಿದ್ದೀರಾ, ಹಾಗೆ ನಿಮ್ಮ ಒಂದು ತುಳು ಇಂಡಸ್ಟ್ರಿ ಚಿಕ್ಕದಾದ್ರೂ ಕೂಡ ಅಲ್ಲಿ ಒಂದು ದೊಡ್ಡ ಒಂದು ಯಶಸ್ಸನ್ನು ಕೂಡ ನೋಡಿದ್ದೀರಾ. ಆದರೆ ಸೋಲು ಅಂದರೆ ಬ್ಯಾಕ್ ಟು ಬ್ಯಾಕ್ ಸೋಲು ಕಾಣ್ಕೊಂಡು ಆಮೇಲೆ ಗೆಲುವಿನ ಹತ್ರ ಬರೋದಿದೆಯಲ್ಲ, ಆ ಜರ್ನಿ ಏನು ಭಯ ಹುಡ್ಸುತ್ತಾ ಏನು ಕತೆ ಅಂತ? 8 ಸೋಲಾದ್ಮೇಲೆ ಮತ್ತೊಂದು ಸೋಲು ಬರುತ್ತೆ, ಏನು ಕತೆನೋ, ಜನ ಒಪ್ಕೋತಾರೋ ಇಲ್ವೋ, ಈ ಥರದ್ದೆಲ್ಲ ಒಂದು ಏನು ಹೇಳ್ತೀರಾ, ಮೆಂಟಾಲಿಟಿನ ದಾಟಿ ಬಂದಿದ್ದೀರಾ, ಏನು ಕತೆ? ಅದೇ ಮೇಡಮ್, ಅಂದರೆ ಆ ಟೈಮಿಗೆ ಹೋದರೆ, ಈಗ ಕಂಪೇರ್ ಮಾಡಿದ್ರೆ ಅದೊಂದು ಬೇರೆ ಥರದ ಒಂದು ಎನರ್ಜಿ ಆವಾಗ. ಏನಕ್ಕೆ ಅಂತಂದರೆ ಇವಾಗ ನೀವೆಲ್ಲ ಕಳ್ಕೊಂಡಿರ್ತೀರ. 8 ಸಿನಿಮಾ ಅಂದರೆ ನೀವು ಅಂದ್ಕೊಳ್ಳಿ, ಒಬ್ಬರು ಕ್ಲೋಸ್ ಫ್ರೆಂಡ್ ಇದ್ದರು, ಸಪೋರ್ಟ್ ಮಾಡೋರು, ಅವರೊಂದು ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು, ಅದು ಪಾಪ ದೊಡ್ಡ ಫ್ಲಾಪ್ ಆಗೋಯಿತು. ಯು ಲಾಸ್ಟ್ ಎವ್ರಿಥಿಂಗ್. ನನಗೊಂದು ಸ್ವಲ್ಪ ಆಂಗ್ಸೈಟಿ ಸಮಸ್ಯೆಗಳೆಲ್ಲ ಆಯಿತು ಆವಾಗ ಏನಾಗುತ್ತೆ, ನಿಮ್ಗೆ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ, ನಿಮಗೆ ಒಂದು ಸ್ವಲ್ಪ ಆ್ಯಡ್ ಆದರೂ ಅದು ಪಡ್ಕೊಳ್ಳೋ ಅಂಥದ್ದೇ. ಸೊ ಆವಾಗ ಹಿಂದೆ ಮುಂದೆ ನಾವು ನೋಡಲ್ಲ. ಆವಾಗ ಈಗ ನೋಡಿದ್ರೆ ನನಗನ್ಸುತ್ತೆ ಗಿರ್ಗಿಟ್ ಸಿನಿಮಾನ ಇನ್ನೂ ಎಷ್ಟು ಬೆಟ್ರಾಗಿ ಮಾಡ್ಬೋದಾಗಿತ್ತು. ಈಗ ನನಗೆ ಒಂದು ಸ್ವಲ್ಪನಾದರೂ ಗೊತ್ತಿದೆ ಸಿನಿಮಾ, ಆವಾಗ ಜಾಸ್ತಿ ಗೊತ್ತೇ ಇರಲಿಲ್ಲ ಸಿನಿಮಾ ನನಗೇನು ಅಂತ. ಬಟ್ ಆವಾಗ ಒಂದು ಹುಂಬು ಧೈರ್ಯ ಅಂತ ಹೇಳ್ತೀವಲ್ವ, ನೀವು ಕಳ್ಕೊಳ್ಳೋದಕ್ಕೇನೂ ಇಲ್ಲ ಅಂತಂದಾಗ ನುಗ್ತಾ ಇರ್ತೀರ. ಇವಾಗ ಒಂದು ಸ್ವಲ್ಪ ಪಡ್ಕೊಂಡಾಗ ಅಯ್ಯೋ ಪಡ್ಕೊಂಡಿದ್ದು ಉಳಿಸ್ಬೇಕು, ಇನ್ನೂ ಎಕ್ಸ್ಟ್ರಾ ಪಡ್ಕೋಬೇಕು ಅನ್ನೋ ಅಂತ ಆ ಕನ್ಫ್ಯೂಷನ್ ಅದಕ್ಕಿಂತಲೂ ಜಾಸ್ತಿ ಸ್ಟ್ರೆಸ್ ಕೊಡುತ್ತೆ. ಆದರೆ ಆಗ ಟೈಮ್ ಏನಿತ್ತು ಅಂತಂದರೆ, ಒಂದು ಕಡೆ ನಾನು ಅಂದರೆ ಪ್ರೊಡ್ಯೂಸರ್ಸೇ ಇರಲಿಲ್ಲ ಸರಿಯಾಗಿ. ಒಬ್ಬ ಫ್ರೆಂಡ್ ಇದ್ದ, ಇನ್ನೊಂದು ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೆ, ಇನ್ನೊಂದು ನಾನೇ ಪ್ರೊಡ್ಯೂಸರು. ನಾನು ಪ್ರೊಡ್ಯೂಸರ್ ಅಂದರೆ ಸಾಲ ತಗೊಂಡು ನಾನು MC ಮಾಡ್ತಿದ್ದೆ. ಬೆಳಿಗ್ಗೆ MC ಮಾಡೋದು, ಮಧ್ಯಾಹ್ನ ರಾತ್ರಿ ಹಿಂಗೆಲ್ಲ ಮಾಡಿ ಆ ಥರ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೆ. ಸೊ ಆವಾಗ ಕಷ್ಟ ಇತ್ತು. ಬಟ್ 8 ಸಿನಿಮಾ ಫ್ಲಾಪ್ ಆದಾಗ ನಿಮಗೆ ಒಂದಿರುತ್ತೆ, ಇಲ್ಲ ನನಗೇನೋ ಇದೆ ಒಳಗಡೆ, ಬಟ್ ಒಂದಲ್ಲ ಒಂದಿನ ರೈಟ್ ಟೈಮ್ ನಾನು ಯಾವಾಗಲೂ ಅಂದ್ಕೊಳ್ಳೋದೇನು ಅಂದರೆ, ಹಿಂದೆನೂ ಅಂದ್ಕೊಂಡಿದ್ದು, ನಾನು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ, ನಾನು ರೈಟ್ ವೇನಲ್ಲಿದ್ದರೆ, ರೈಟ್ ಜಾಗದಲ್ಲಿದ್ದರೆ ನನಗೆ ರಿಸಲ್ಟ್ ಸಿಗಲೇಬೇಕು. ಇವತ್ತು ಸಿಗ್ತಿಲ್ಲ ಅಂತಂದರೆ ನಾಳೆ ಬಡ್ಡಿ ಅಸಲು ಸೇರಿಸಿ ಸಿಗುತ್ತೆ.
ಮೇ ಬಿ ಒಂದು ಸ್ವಲ್ಪ ದೂರ ಇದ್ದೀನಿ ಅಲ್ಲ ಸ್ವಲ್ಪ ಹತ್ತಿರ ಇದ್ದೀನಿ, ಇಷ್ಟೇ ಡಿಫ್ರೆನ್ಸ್ ಇರೋವಂಥದ್ದು. ಆ ನಂಬಿಕೆ ಇತ್ತು. ಬಟ್ ಗಿರಿಗಿಟ್ ಅನ್ನೋವಂಥ ಒಂದು ಸಿನಿಮಾ, ಅದರ ಹಿಂದಿನ ದಿನ ನಾನು ಎಲ್ರಿಗೂ ಫೋನ್ ಮಾಡ್ತಿದ್ದೆ, ನಾಳೆ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ನೋಡಿ. ನಿಯರ್ಲಿ ಒಂದು 500-600 ಜನರಿಗೆ ನಾನೇ ಪರ್ಸ್ನಲ್ ಕಾಲ್ ಮಾಡಿರ್ತಿದ್ದೆ ನನ್ನ ಲಿಸ್ಟಲ್ಲಿರೋರಿಗೆ. ಬಟ್ ಶುಕ್ರವಾರ ಸಂಜೆ ಆದಾಗ ಅವ್ರು ಫೋನ್ ಮಾಡ್ತಾಯಿದ್ರು ಕೆಲವರು, ಬ್ರೋ ಟಿಕೆಟ್ ಸಿಗ್ತಿಲ್ಲ, ಎಲ್ಲಾದರೂ ಟಿಕೆಟ್ ಮಾಡಿಕೊಡ್ಬೋದಾ ನೀನು ಅಂತ. ಆ ಫೀಲ್ ಇದೆ ಅಲ್ವಾ, ಅದು ಇವಾಗ ನೆನೆಸ್ಕೊಂಡ್ರೆ ಹಿಂಗೆಲ್ಲ ಆಗಿತ್ತಲ್ಲ ಅಂತ. ಅದು ಆವಾಗ ಅದು ನಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಇಷ್ಟು ಬೇಗ ಇಷ್ಟು ದೊಡ್ಡ ಸಕ್ಸಸ್ ಸಿಗ್ತಾ ಅಂತ. ಸೊ ಅದು ಆ ಒಂದು ಸಕ್ಸಸ್ ಇಲ್ಲದೆ ಇರ್ತಾಯಿದ್ರೆ ಬಹುಶಃ ಇಷ್ಟು ದೂರ ಬರೋದು ತುಂಬ ಕಷ್ಟ ಆಗ್ತಾ ಇತ್ತು. ಓಕೆ, ಆ ಒಂದು ಜನಪ್ರಿಯತೆಗೆ ಬಿಗ್ ಬಾಸ್ ಆ್ಯಡ್ ಆನ್ ಆಯಿತು ಅಂತ ಅನ್ಸುತ್ತಾ? ಅಂದರೆ ಕನ್ನಡ ಪ್ರೇಕ್ಷಕರಿಗೆ ಹತ್ರ ಆಗಲಿಕ್ಕೆ 100%. ಇವಾಗ ನೀವೇ ಹೇಳಿದ್ರಿ, ನಾನು ಆಲ್ರೆಡಿ 5 ಸಿನಿಮಾ ಹೀರೋ ಆಗಿ ಮಾಡಿದ್ದೀನಿ. ಗೋವಿಂದ ಗೋವಿಂದ ಅದೆಲ್ಲ ಮಾಡಿದ್ದು ನನಗೆ ಗೊತ್ತಿಲ್ಲ. ಅಂದರೆ ಆವಾಗ ನಾನು ಸಿನಿಮಾ ಮಾಡ್ತಿದ್ದೆ, ಅದು ಸ್ವಲ್ಪ ಜನರಿಗೆ ರೀಚ್ ಆಗ್ತಿತ್ತು ಅಷ್ಟೇ, ನಮ್ಮ ಊರಿನವ್ರಿಗೆ ರೀಚ್ ಆಗ್ತಿತ್ತು. ಇವಾಗ ಬಿಗ್ ಬಾಸ್ ಆಗಿರೋ ಆದ ಕಾರಣಕ್ಕೆ, ಬಿಗ್ ಬಾಸ್ ವಿನ್ ಆದ ಕಾರಣಕ್ಕೆ ಜನರಿಗೆ ಗೊತ್ತಾಗ್ತಾ ಇದೆ, ಓ ಇವ್ನು ಬಿಗ್ ಬಾಸ್ ವಿನ್ ಅವರು, ಇವನೊಂದು ಸಿನಿಮಾ ಬರ್ತಿದೆ ಅಂತ ಇನ್ಫಾರ್ಮೇಶನ್ ಜಾಸ್ತಿ ಹೋಗ್ತಿದೆ. ಸೊ ಅದು ಬಿಗ್ ಬಾಸ್ ಇಂದ ತುಂಬಾ ಹೆಲ್ಪ್ ಆಗಿದೆ ಅಂಡ್ ಒಳ್ಳೆ ಅವಕಾಶ ಬರೋದಕ್ಕೂ ಹೆಲ್ಪ್ ಆಗಿದೆ ಬಿಗ್ ಬಾಸ್ ಇಂದ. ಓಕೆ, ಬಿಗ್ ಬಾಸ್ ನಿಮ್ಮ ಬದುಕನ್ನ ಬದಲಾಯಿಸಿದೆ ಅಂತ ಅನ್ಸುತ್ತಾ ನಿಮಗೆ? ಅಂದ್ರೆ ಜನಪ್ರಿಯತೆ ಬಿಟ್ಟು? ನನ್ನ ಪ್ರಕಾರ ಖಂಡಿತ ಅನ್ಸುತ್ತೆ. ಖಂಡಿತ ಏನಕ್ಕೆ ಅನ್ಸುತ್ತೆ ಅಂತಂದ್ರೆ, ಇವಾಗ ಒಂದು ತುಳು ಸಿನಿಮಾ ಅಂತ ಬಂದಾಗ ಒಂದು 30ರಿಂದ 50 ಥಿಯೇಟ್ರು ಸೂಪರ್ ಡೂಪರ್ ಹಿಟ್ ಆದರೆ ಅಷ್ಟು ಥಿಯೇಟ್ರ್ ರೀಚ್ ಆಗ್ತಾ ಇದ್ವಿ ನಾವು. ಬಟ್ ನನ್ನ ಸರ್ಕಸ್ ಸಿನಿಮಾ ಮೊದಲ ವಾರ ಎಂಡ್ಗೆ 150 ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಅದು ಓನ್ಲಿ ಬಿಕಾಸ್ ಆಫ್ ಬಿಗ್ ಬಾಸ್. ಕೆಲವು ಕಡೆಗಳಲ್ಲಿ ಬಿಗ್ ಬಾಸ್ ಹೀರೋ ಸಿನಿಮಾ ತಾನೆ ಅಂತ ಹಂಗೆ ಶೋ ಮಾಡಿರೋರು ಇದ್ದಾರೆ. ಸೊ ಅದು ಹೆಲ್ಪ್ ಆಯಿತು. ಇನ್ನೊಂದು, ನಾನು ಸದ್ಯಕ್ಕೆ ಒಂದು ತಮಿಳ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ವಿತ್ ಯೋಗಿ ಬಾಬು ಸರ್. ಇನ್ನೊಂದು, ನಾನು ಸ್ಟಾರ್ ಸ್ಪೋರ್ಟ್ಸಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದು ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ ಜಾತರ ಅಂತ. ಇದೆಲ್ಲ ಬಂದಿರೋದು ಬಿಗ್ ಬಾಸ್ ಫೇಮಿಂದಾಗಿ. ಅಂದರೆ ಅವ್ರಿಗೆಲ್ಲ ಗೊತ್ತಾಗಿರೋದು ಆ ಬಿಗ್ ಬಾಸಲ್ಲಿ ಯಾರೋ ವಿನ್ನರ್ ಇದ್ದಾರೆ, ಅವ್ನು ಸಿನಿಮಾ ಮಾಡ್ತಾ ಇದ್ದಾನೆ ಅಂತ. ಅದಾಗಿ ನಾನು ಕನ್ನಡ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ತುಳು ಸಿನಿಮಾ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇತ್ತು. ಅದಕ್ಕೆ ಆ ಎಲ್ಲ ಕನಸುಗಳು ಇನ್ನೂ ಸ್ವಲ್ಪ ಹತ್ತಿರ ಆಗೋದಕ್ಕೆ ಬಿಗ್ ಬಾಸ್ ತುಂಬ ಹೆಲ್ಪ್ ಆಗಿದೆ. ಓಕೆ, ಈಗ ಬಿಗ್ ಬಾಸ್ ಒನ್ ಟೈಮ್ ಪಾಪ್ಯುಲಾರಿಟಿ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಈ ಪಾಪ್ಯುಲಾರಿಟಿನ ಬಳಸ್ಕೊಂಡು ಅವರವರ ರಂಗದಲ್ಲಿ ಸಕ್ಸಸ್ ಪಡ್ಕೊಳ್ತಾ ಇದ್ದಾರೆ. ನೀವು ಈ ಜನಪ್ರಿಯತೆಯನ್ನು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಸುತ್ತಾ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಅಂದರೆ ಕೆಲವೊಂದ್ಸಲ ಅನಿಸುತ್ತೆ, ಬಿಗ್ ಬಾಸ್ ಆಗಿ 2 ವರ್ಷ ಆಗ್ತಾ ಬಂತು, ಒಂದು ಸಿನಿಮಾ ಅಂದರೆ ಕನ್ನಡದಲ್ಲಿ ಮೊದಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಬಟ್ ಆ ಕ್ಯಾಲ್ಕುಲೇಷನ್ ಕಷ್ಟ ಅಂತ ಅಂದ್ಕೋತೀನಿ. ಬಿಕಾಸ್ ಸಿನಿಮಾಗೆ ಅಂತಲೇ ಬಂದಾಗ ರಿಲೀಸ್ ನಮ್ಮ ಕೈಯಲ್ಲಿರಲ್ಲ. ನಾವು ಸಿನಿಮಾ ಶೂಟ್ ಅಷ್ಟೇ ನಮ್ಮ ಕೈಯಲ್ಲಿರ್ಬೋದು, ರಿಲೀಸ್ ಅದು ಯಾವ ಟೈಮ್ಗೆ ಆಗಬೇಕು ಅದೇ ಟೈಮ್ಗೆ ಆಗೋ ಅಂಥದ್ದು. ಇನ್ನೊಂದು, ನೀವು ಹೇಳ್ದಂಗೆ ಆ ಜನಪ್ರಿಯತೆ ಸ್ವಲ್ಪ ಟೈಮ್ ಅಷ್ಟೇ. ಅದು ಬಿಗ್ ಬಾಸ್ ಅಂತಲ್ಲ. ಇವಾಗೊಬ್ಬರು CM ಆಗಿದ್ದರೆ, ಅವರು ರಾಜಕೀಯ ಬಿಟ್ಟು ಒಂದು 5 ವರ್ಷ ಬಿಟ್ಟು ಹೋಗಿದ್ರೆ ಮತ್ತೆ ಯಾರು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಮತ್ತು ಯಾವತ್ತೊಂದು ದಿನ ಮಾತಾಡಿ ಅವ್ರು CM ಆಗಿದ್ರು ಆ ಟೈಮಲ್ಲಿ ಅಂತ. ಅದೆಲ್ಲ ಫೀಲ್ಡಲ್ಲೂ ಹಂಗೆ ಅಲ್ವಾ. ಇವಾಗ ಬಿಗ್ ಬಾಸ್ ಬಂದಾಗ ಡೈಲಿ ನೀವು ಮನೇಲಿ ನೋಡ್ತಾ ಇರ್ತೀರಾ, ಅವ್ರ ಬಗ್ಗೆನೇ ಚರ್ಚೆ ಆಗುತ್ತೆ. ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿರ್ತಾರೆ. ಬಿಗ್ ಬಾಸ್ ಆದಮೇಲೆ ಎಲ್ಲೂ ಕ್ಯಾಮ್ರಾ ಇರಲ್ಲ, ಅವ್ನ ಪಾಡಿಗೆ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಬಿಗ್ ಬಾಸ್ ಒಂದು ಸಣ್ಣ ಪುಷ್ ಕೊಡುತ್ತೆ ನಿಮಗೆ. ನೀವು ಏನು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಏನು ಅಲ್ದಿರೋನ್ಗೆ ಒಂದು ಫೇಸ್ ವ್ಯಾಲ್ಯೂ ತಂದು ಕೊಡುತ್ತೆ. ಇವಾಗ ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ತಿರೋನಿಗೆ, ಇವಾಗ ಸಿನಿಮಾ ಅಂತ ನಾನು ಸಿನಿಮಾ ಮಾಡ್ತಾ ಇದ್ದೆ, ಸೊ ನಮ್ಮಂಥವ್ರಿಗೆ ಒಂದು ಪುಷ್ ಕೊಡುತ್ತೆ. ಮಗ ನಿನ್ಗೊಂದು ಪುಷ್ ಕೊಟ್ಟಿದ್ದೀನಿ, ನಿನ್ಗೇನು ಮಾಡೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಮಾಡು ಅಂತ. ಸೊ ಬಿಗ್ ಬಾಸ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ನಮ್ಗೆ ವೇದಿಕೆ ಕೊಟ್ಟು ಲಿಫ್ಟ್ ಮಾಡುತ್ತೆ. ಅದಾದಮೇಲೆ ನಾವು ಏನು ಕೆಲಸ ಮಾಡ್ತೀವಿ, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಮುಂದಿನ ಹೆಜ್ಜೆ ಇಡ್ತೀವಿ, ಅದು ಬಿಗ್ ಬಾಸ್ ತಪ್ಪಲ್ಲ. ನಾವು ಅದಾದ್ಮೇಲೆ ಕಳೆದೋದ್ರೆ ಬಿಗ್ ಬಾಸ್ ಏನೂ ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಆ ಟೈಮಲ್ಲಿ ಏನು ಫೇಮ್ ಕೊಡಬೇಕು ಕೊಟ್ಟಿದೆ, ಅದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅದು ಇಂಪಾರ್ಟೆಂಟ್. ಸೊ ನನ್ನ ಪರ್ಸ್ನಲ್ ಆಗಿ ಹೇಳೋದಾದರೆ ನೋಡಿ, ನಾನು ಬಿಗ್ ಬಾಸ್ ಆದಮೇಲೆ ನಾನು ಡೈರೆಕ್ಷನ್ ಮಾಡೋದ್ರಿಂದಾಗಿ ಆ್ಯಕ್ಟಿಂಗಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕಾಗಲ್ಲ ನನಗೆ. ಇವಾಗ ನಾನು ಜೈ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದ್ರ ಮಧ್ಯೆ ನಾನು ತುಂಬಾ ಒಪ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ನನಗೆ ಅಲ್ಲಿ ಎಡಿಟಿಂಗ್ ಮಾಡಬೇಕು, ನಾನು ಕೂತು ಡಬ್ಬಿಂಗ್ ಮಾಡಬೇಕು, ಡಬ್ಬಿಂಗಿಗೆ 1.5 ತಿಂಗಳು ನಾನೇ ಕೂರ್ಬೇಕಲ್ಲಿ, ಎಲ್ಲೂ ಹೋಗಂಗಿಲ್ಲ. ಬಾಕಿ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಬೇಕು, ರಿಲೀಸ್ ಪ್ಲ್ಯಾನ್ ಮಾಡಬೇಕು, ರಿಲೀಸ್ ಮಾಡಬೇಕು. 1 ವರ್ಷ ಅದರ ಹಿಂದೆ ನಾನೇ ಇರಬೇಕು. ಶೂಟಿಂಗ್ ಹೋದರೆ ಇದು ಕೆಲಸ ಅಲ್ಲೇ ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. ಸೊ ಹಂಗಿರ್ಬೇಕಾದ್ರೆ ಬಿಗ್ ಬಾಸ್ ಆದಮೇಲೆ ನಾನು ಅಧಿಪತ್ರ ಒಪ್ಕೊಂಡು ರಿಲೀಸಿಗೆ ಬಂದಿದೆ. ತಮಿಳ್ ಸಿನಿಮಾ ಯೋಗಿ ಬಾಬು ಅವ್ರ ಜೊತೆ ಮಾಡ್ತಾ ಇದ್ದೀನಿ, ಅದು ರಿಲೀಸಿಗೆ ರೆಡಿ ಇದೆ. ತುಳು ಸಿನಿಮಾ ಒಂದು ಸೂಪರ್ ಡೂಪರ್ ಹಿಟ್ ಆಯಿತು, ಒಂದು ಶೂಟ್ ಮುಗಿಸಿದ್ದೀನಿ. ಇನ್ನೊಂದು ತೆಲುಗು ಹೋಪ್ಫುಲಿ ಅದು ಆಗುತ್ತೆ, ಶೂಟ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕನ್ನಡ ಅನೌನ್ಸ್ಮೆಂಟ್ ಆಗುತ್ತೆ. ಇನ್ನೊಂದು ಕಡೆ ಕ್ರಿಕೆಟ್ ಹೋಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಲಿ? ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ನನ್ನ ತಂದೆ ಏನು ಫಿಲ್ಮ್ ಆ್ಯಕ್ಟರ್ ಅಲ್ಲ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಯಾರು ಫಿಲ್ಮ್ ಆರ್ಟಿಸ್ಟ್ ಇಲ್ಲ. ಮತ್ತು ನಾನು ಇನ್ನು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತಾರೆ, ಬಿಗ್ ಬಾಸಿಂದ ಬಂದು ಇಷ್ಟೊಂದೆಲ್ಲ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಅಂದರೆ 100 ದಿನ ನೀವೇನು ಇರ್ತೀರಿ, 100 ಜನ್ಮಕ್ಕಾಗುವಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಆಲ್ಮೋಸ್ಟ್ ಸ್ಪರ್ಧಿಗಳು ಹೇಳೋದನ್ನು ನಾವು ಕೇಳಿರ್ತೀವಿ ಸಹಜವಾಗಿ.
ಈಗ ಆಟ ಅಂತ ಬಿಟ್ಬಿಡಿ, ಬಟ್ ಅಲ್ಲಿ ಒಂದು ಮಾತಾಡಿದ್ರೆ ಅದು ಎಷ್ಟು ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಸೊ ಆ ಥರದ್ದೆಲ್ಲ ಇನ್ಪುಟ್ಸು ಈಗ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಾ ಹೊರಗಡೆ? ಡೆಫಿನೆಟ್ಲಿ. ಏನು ಗೊತ್ತಾ, ಅಲ್ಲಿ 100 ಜನ್ಮ ಗೊತ್ತಿಲ್ಲ ನನಗೆ, ಬಟ್ ಇಡೀ ಒಂದು ಲೈಫಲ್ಲಿ ಒಂದು 10 ವರ್ಷದ ಏನು ಎಕ್ಸ್ಪೀರಿಯನ್ಸ್ ಇದೆ ನೋಡಿ, ಅದು 100 ದಿನದಲ್ಲಿ ಗೊತ್ತಾಗುತ್ತೆ. ನಾನು 150 ದಿನ ಇದೆ, ಬಿಕಾಸ್ OTT ವಿನ್ ಆಗಿ ಆಮೇಲೆ ಟಿವಿ ಹೋಗಿರೋದು ನಾನು. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ನಾವು ಒಂದು ಲೈಫ್ ಅಂತ ಬಂದಾಗ ಕೋಪ ಬರೋದು, ಅಳೋದು, ಯಾರನ್ನೋ ಕಳ್ಕೊಳ್ಳೋದು, ಗೆಲ್ಲೋದು, ವಿನ್ ಆಗೋದು, ಇದೆಲ್ಲ ಒಂದು 10 ವರ್ಷ ಬೇಕಾಗುತ್ತೆ. ಈ ಥರ ಇಮೋಷನ್ಸ್ ಎಲ್ಲ ನಮ್ಮ ಲೈಫಲ್ಲಿ ಆಗೋದಕ್ಕೆ, ಒಬ್ಬರನ್ನ ಕಳ್ಕೊಳ್ಳೋದು, ಒಂದು ಒಳ್ಳೆ ಬಾಂಡ್ ಆಗೋದು, ಈ ಥರದ್ದೆಲ್ಲ. ಬಟ್ ಅಲ್ಲಿ 100 ದಿನಕ್ಕೆಲ್ಲನೂ ಆಗುತ್ತೆ, ಬಿಕಾಸ್ ಅಂಥ ಟಾಸ್ಕ್ಗಳು ಬರುತ್ತೆ. ನಿಮ್ಮೆಲ್ಲ ರೀತಿಯ ಕ್ಯಾರೆಕ್ಟರ್ನ ಟೆಸ್ಟ್ ಮಾಡೋವಂಥ ಆಟಗಳಿರುತ್ತೆ. ನೀವು ಅಲ್ಲಿ ಬಿಟ್ಕೊಟ್ಟು ಹೀರೋ ಆಗ್ತಿರೋ, ಇಲ್ಲ ಗೆದ್ದು ಹೀರೋ ಆಗ್ತಿರೋ, ಇಲ್ಲ ವಿಲನ್ ಆಗ್ತಿರೋ, ಇದೆಲ್ಲ ನಿಮ್ಮ ಕ್ಯಾರೆಕ್ಟರ್ ಮೇಲೆ ಇರೋವಂಥದ್ದು. ಆ್ಯಂಡ್ ಒಳಗಡೆ ಹೋಗಿ 3 ವಾರ ಡೆಫಿನೆಟ್ಲಿ ನೀವು ಕ್ಯಾಲ್ಕುಲೇಷನಲ್ಲಿ ಇರ್ತೀರಾ. ಇಲ್ಲಿ ಕ್ಯಾಮ್ರಾ ಇದೆ, ಹಿಂಗಿರ್ಬೇಕು, ಅಲ್ಲಿ ಕ್ಯಾಮ್ರಾ ಇದೆ, ಅದೆಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ. 3 ವಾರ ಆದಮೇಲೆ ನಿಮ್ಗೆ ಹೆಂಗಾಗುತ್ತೆ ಅಂದರೆ, ಕ್ಯಾಮ್ರಾ ಇರಲಿ ಗುರು, ನನಗೆ ಇವತ್ತು ಹೆಂಗಾದರೂ ಇಲ್ಲಿ ಮಜಾ ಮಾಡಬೇಕು, ಅಲ್ಲಿ ಸಸ್ಟೈನ್ ಆಗಬೇಕು ಫಸ್ಟು. ಯಾಕೆಂದರೆ ಪಕ್ಕದಲ್ಲಿರೋ ನಿಮ್ಮ ಹತ್ರ ಮಾತಾಡಲ್ಲ ಕೆಲವೊಂದ್ಸಲ, ಅದೇ ಹೋಗೋರು ಅಂತ ಅವ್ರವ್ರ ಪಾಡಿಗೆ ಮಾತಾಡ್ತಾರೆ. ನೀವೇನು ಮಾಡ್ತೀರಾ, ನಿಮ್ಗೆ ಆ ಜನರ ಮಧ್ಯೆನೇ ಮಾತಾಡಬೇಕು. ಸೊ ಅದು ಬೇರೆ ಕೈಂಡ್ ಆಫ್ ಲೈಫು. ಸೊ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಸಣ್ಣ ಸಣ್ಣ ಪಾಠನ ಕಲಿಸಿದೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ತಿಂಡಿಗೋಸ್ಕರ ನಾವು ಅಷ್ಟೊಂದು ಎಲ್ಲೂ ಹೊರಗಡೆ ಇದ್ದರೆ ಯಾರ ಹತ್ರ ರಿಕ್ವೆಸ್ಟ್ ಮಾಡಲ್ಲ. ಒಂದು ಮೀನು ಬಂತು ಅಂತ ಅಷ್ಟು ಸೆಲೆಬ್ರೇಟ್ ಯಾರೂ ಮಾಡಲ್ಲ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಹೋಟೆಲ್ಗೆ ಹೋಗ್ತೀವಿ ನಾವು. ಅದರ ವ್ಯಾಲ್ಯೂ ಒಳಗಡೆ ಅರ್ಥ ಆಗುತ್ತೆ. ಅಲ್ಲಿ ನಿಮ್ಗೆ ಯಾವತ್ತೂ ಕೂಡ ದುಡ್ಡಿನ ಕ್ಯಾಲ್ಕುಲೇಷನ್ ಬರಲ್ಲ. ಹೊರಗಡೆ ನೋಡಿ, ನೀವು ಯಾವುದೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದ್ರಲ್ಲಿ ದುಡ್ಡು ಇನ್ವಾಲ್ವ್ ಆಗಿರುತ್ತೆ, ಇಲ್ಲೇ ಸಿಗುತ್ತೆ ಅಲ್ಲೇ ಸಿಗುತ್ತೆ ಅಂತ. ಒಳಗಡೆ ಒಬ್ಬ ಒಂದು ಪೇಪರಲ್ಲಿ ನೀನು ಸಕ್ಕದಾಗಿ ಆಡಿದೀಯ ಅಂತ ಬರೆದು ಹಿಂಗೆ ಶೋ ಮಾಡಿದ್ರು ಅದೊಂದು ಅವಾರ್ಡ್ ಥರ. ಆ ರಿಯಾಲಿಟಿ ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಬಟ್ ಅದೆಷ್ಟು ದಿನ ನಾನು ಹೊರಗೆ ಬಂದಾಗ ನನಗೆ ಅನ್ಸುತ್ತೆ ಲೈಫ್ ಸಕ್ಕದಾಗಿರುತ್ತೆ, ನನಗೆಲ್ಲ ಅರ್ಥ ಆಗಿದೆ ಅಂತ. ಬಟ್ ಒಂದು 2 ತಿಂಗಳಾದ್ಮೇಲೆ ಮತ್ತೆ ಹಂಗೆ ಆಗ್ತೀವಿ ನೋಡಿ. ಇವಾಗ ನಾನು ನೋಡಿದ್ರೆ ಆವಾಗ ಹೆಂಗಿದ್ದೆ ಬಿಗ್ ಬಾಸ್ ಒಳಗಡೆ, ಇವಾಗ ಮತ್ತೆ ನಾವು ಅಚೀವ್ಮೆಂಟು, ನಮ್ಮ ಕೆಲಸ, ನಮ್ಮ ದುಡ್ಡು, ಇದರಿಂದನೇ ಇದ್ದೀವಿ. ಬಟ್ ಅದು ರಿಯಾಲಿಟಿ ಇದು. ಸೊ ಬಿಗ್ ಬಾಸ್ ಒಳಗಡೆ ಇರೋದು ರಿಯಾಲಿಟಿ ಅಲ್ಲ, ಅಂದರೆ ಅದು ಒಂದು ರೆಡಿಮೇಡ್ ರಿಯಾಲಿಟಿ ಅಂತ ಹೇಳ್ಬೋದು. ನಾವು ತುಂಬ ವರ್ಷಗಳ ಕಾಲ ಇರೋವಂಥದ್ದು ಹೊರಗಡೆ. ಸೊ ಇದು ರಿಯಾಲಿಟಿ. ಓಕೆ, ಈಗ ಬಿಗ್ ಬಾಸ್ನಿಂದ ಹೊರಗಡೆ ಬಂದಂಥದ್ದಲ್ಲಿ ಇಷ್ಟು ದಿನಗಳ ಕಾಲ ವೀಕ್ಷಕರು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳೋದುಂಟಾ ನಿಮ್ಮನ್ನು ಭೇಟಿ ಮಾಡಿದ ನಂತರ? ಅಲ್ಲ, ಬಂದವರೆಲ್ಲ ನೀನು ಎಷ್ಟು ಚೆನ್ನಾಗಿ ಆಡಿದ್ಯಾ, ಎಷ್ಟು ಒಳ್ಳೆ ಹುಡುಗ, ಈ ಥರ ಹೇಳ್ತಾರೆ ತುಂಬ ಜನ, ಅವ್ರ ಮನೆ ಮಗನ ಥರ. ಇನ್ನೊಂದು ಪ್ರಶ್ನೆ ಯೂಶಲಿ ಕೇಳ್ತಾರೆ, ಯಾವಾಗ ಮದುವೆ ಅಂತ. ಅದಕ್ಕೇನು ಮಾಡೋಕ್ಕಾಗಲ್ಲ. ನನ್ನ ಕೆಲಸನ ಅವ್ರು ಕಮ್ಮಿ ಮಾಡಿದ್ರು. ಅವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಇದು ಹಿಂಗೆ ಅವರೇ ಪ್ರಶ್ನೆ ಕೇಳಿದ್ರಲ್ವಾ, ಅದಕ್ಕೆ. ಅಲ್ಲ, ನೀವು ಬರೋದಕ್ಕಿಂತ ನಾನೇ ಬರ್ತೀನಿ ಬೇಗ ಅಂತ ಪಾಯಿಂಟ್ಗೆ. ಓಕೆ, ನೀವು ಅವಾಗ ಏನು ಹೇಳ್ತೀರಾ, ಆಗ್ತೀನಿ ಅಂತ? ನೋಡಿ, ನಾನೇ ಗಾಳ ಹಾಕಿ ನಾನೇ ಮೀನು ಹಿಡ್ದಂಗೆ ಆಯ್ತು ಇವಾಗ. ಅಲ್ಲ, ಹಂಗಲ್ಲ, ಅವ್ರು ಜನರಲಿ ಕೇಳೋದು ಮದುವೆ ಯಾವಾಗ ಅಂತ. ಇಲ್ಲ ಅಂದರೆ ನೀವು ಯಾವ ಪ್ರಶ್ನೆ ಕೇಳ್ತಿದ್ದೀರಾ? ವೀಕ್ಷಕರ ಪ್ರತಿಕ್ರಿಯೆ ಏನು ಅಂತ. ಅಂದ್ರೆ ಮದುವೆ ಅಂದ್ರೆ ಹೆಂಗೆ ಅಂತ, ಅರೇಂಜಾ? ಅಲ್ಲ, ಅದೇ ನೀವು ಹೇಳಿದ್ರಲ್ಲ, ಅದನ್ನೇ ಕಂಟಿನ್ಯೂ ಮಾಡಿ ಅಂತ ನಾನೇ ಏನಕ್ಕೆ ಹಳ್ಳ ತೋಡ್ಕೊಂಡು ಬೀಳಿ ಅದಕ್ಕೆ. ಇಲ್ಲ ಅಂದರೆ ಆಬ್ವಿಯಸ್ಲಿ ನೀವು ಹೇಳೋದು ಒಂದು ಫ್ರೆಂಡ್ಶಿಪ್ ಬಗ್ಗೆ. ಸೊ ಆ ಫ್ರೆಂಡ್ಶಿಪ್ ಡೆಫಿನೆಟ್ಲಿ ಇದೆ. ಬಟ್ ನನ್ನ ಮದುವೆ ಬಗ್ಗೆ ಯಾವ ಕ್ಲಾರಿಟಿನೂ ಇಲ್ಲ. ನನಗೆ ಯಾವ ಹುಡುಗಿನೂ ಮದುವೆ ಆಗೋ ಕಲ್ಪನೆಯಲ್ಲಿ ಸಿಕ್ಕಿಲ್ಲ. ಸೊ ಸದ್ಯಕ್ಕೆ ಮದುವೆ ಪ್ಲ್ಯಾನಲ್ಲೂ ಇಲ್ಲ. ಸದ್ಯಕ್ಕೆ ಅಧಿಪತ್ರ ಅನ್ನೋ ಮದುವೆ ಇದೆ ಫೆಬ್ರವರಿ 7ಕ್ಕೆ. ಓಕೆ, ಸಿನಿಮಾ ಬಗ್ಗೆ ಬರೋದಾದರೆ, ಅಂದರೆ ಅಧಿಪತ್ರ ಅನ್ನೋವಂಥದ್ದು ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ಸರ್ವೈವ್ ಆಗೋದಕ್ಕೆ ಅಥವಾ ಇನ್ನೊಂದಷ್ಟು ಹೆಜ್ಜೆ ಇಡಲಿಕ್ಕೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಅನ್ಸುತ್ತೆ? ಅಂದರೆ ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರಲ್ಲಿ ಬರ್ತಾ ಇದ್ದೀರಾ. ಖಂಡಿತ ನನಗೆ ಬೇರೆ ಬೇರೆ ಥರದ ಸಿನಿಮಾಗಳು ಮಾಡಬೇಕು ಅಂತ ಇದೆ. ನನ್ನದೇ ಆದಂಥ ಕೆಲವು ಪ್ಲ್ಯಾನ್ಸ್ಗಳಿದೆ, ನನ್ನದೇ ಆದಂಥ ಕೆಲವು ಸ್ಕ್ರಿಪ್ಟ್ಗಳಿದೆ. ಸೊ ಅಧಿಪತ್ರ ನನಗೆ ಇವಾಗ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಈ ಸಿನಿಮಾ ಜನರಿಗೆ ಅಂದರೆ ಒಂದು ಥ್ರಿಲ್ಲರ್ನ ಇಷ್ಟಪಡೋವಂಥ ಜನರಿಗೆ ಖಂಡಿತ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನನಗೆ ಒಬ್ಬ ಒಳ್ಳೆಯ ಕಲಾವಿದ ಅನ್ನೋವಂಥ ಒಂದು ರಿಪೋರ್ಟನ್ನು ಜನರು ಕೊಟ್ಟರೆ, ಅದ್ರ ಜೊತೆಗೆ ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಒಂದು ಒಳ್ಳೆ ರೀತಿಯಲ್ಲಿ ಓಡಿದೆ ಅಂತ ಅನ್ನೋವಂಥ ರಿಪೋರ್ಟ್ ಬಂದರೆ ಅದು ತುಂಬ ಹೆಲ್ಪ್ ಆಗುತ್ತೆ ನನಗೆ. ಬಿಕಾಸ್ ಸಿನಿಮಾ ರಂಗನೇ ಹಾಗೆ, ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಅದೊಂದು ಮೆಟ್ಲಿದ್ದಂಗೆ, ಸ್ಟೆಪ್ಸ್ ಇದ್ದಂಗೆ. ಸೊ ಈ ಸಿನಿಮಾ ಎಷ್ಟು ಚೆನ್ನಾಗುತ್ತೆ, ಅದು ಇನ್ನೊಂದು ಸಿನಿಮಾಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈಗ ಜೈ ಅಂತ ಸಿನಿಮಾ ಮಾಡ್ತಾ ಇದ್ದೀರಾ, ಸುನಿಲ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ನೀವು ಬಿಗ್ ಬಾಸ್ನಲ್ಲಿ ಇದ್ದಾಗಲೂ ಕೂಡ ಅವ್ರು ಸಪೋರ್ಟ್ ಮಾಡಿ ಒಂದು ವಿಡಿಯೋವನ್ನು ಮಾಡಿದರು, ಇದ್ರ ಬಗ್ಗೆ ಹೇಳ್ಬೋದಾ? ಡೆಫಿನೆಟ್ಲಿ ಬಿಗ್ ಬಾಸಲ್ಲಿ ಇದ್ದಾಗ ಅವರು ವಿಡಿಯೋ ಮಾಡಿದರು. ಬಟ್ ಅದು ಯಾರ್ದೋ ಥ್ರೂ ಮಾಡಿರೋದು. ಸೊ ನನಗೆ ಅವ್ರ ಪರಿಚಯನೇ ಇಲ್ಲ, ಅಂದರೆ ಕನೆಕ್ಷನ್ ಇಲ್ಲ, ಪರ್ಸ್ನಲಿ ಗೊತ್ತಿರಲಿಲ್ಲ.
ಸೊ ಅವ್ರಿಗೊಂದು ಮೀಟಿಂಗ್ ಸಿಕ್ತು ಆ್ಯಂಡ್ ನಾನು ಕತೆ ಹೇಳಿದಾಗ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಅವ್ರನ್ನ ಆ್ಯಕ್ಟ್ ಮಾಡೋಕೆ ಕರೆಯೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅವ್ರು ಹಿಂಗೆ ಕ್ಯಾಶುವಲ್ ಮೀಟ್ ಅಂತ ಬನ್ನಿ ಅಂತ ಹೇಳಿದ್ದು. ಸ್ವಲ್ಪ ಆಲೋಚನೆ ಮಾಡಿದ್ರು. ಆಮೇಲೆ ಅವ್ರ ಕ್ಯಾರೆಕ್ಟ್ರು 2 ದಿನ ಬಿಟ್ಟು ಹೇಳ್ತೀನಿ ಅಂದಾಗ ಓಕೆ ಅಂದರು. ಕತೆ ಇಷ್ಟ ಆಯಿತು ಅವ್ರಿಗೆ. ಸೊ ಅವ್ರು ಫಸ್ಟೇ ಹೇಳಿದ್ರು ನನಗೆ ಸುಮ್ಮನೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಮಾಡಿದ್ರೆ ನನ್ನಿಂದ ಏನೋ ಊರಿಗೆ ಮೆಸೇಜ್ ಕೊಡೋವಂಥ ಪಾತ್ರ ಆದರೆ ನಾನು ಮಾಡೋದು, ಇಲ್ಲಾಂದರೆ ಸ್ಟ್ರೇಟಾಗಿ ನಾನು ಹೇಳ್ತೀನಿ ನಿನಗೆ ಅಂತ. ಸೊ ಹಂಗೆ ಆವಾಗ ನಾನು ಅಂದ್ಕೊಂಡೆ ಸರ್ 2 ದಿನ ಕೊಡಿ, ಈಗಲೇ ಹೇಳಲ್ಲ ನಿಮ್ಮ ಪಾತ್ರ 2 ದಿನ ಕೊಡಿ ನನಗೆ ಅಂತ. ಇನ್ನೂ ಚೆನ್ನಾಗಿ ಡ್ರಾಫ್ಟ್ ಮಾಡ್ಕೊಂಡು ಅವ್ರಿಗೆ ರೀಡಿಂಗ್ ಕೊಟ್ಟೆ. ಈ ವಾಸ್ ವೆರಿ ಹ್ಯಾಪಿ. ಕೆಲವು ಕರೆಕ್ಷನ್ಸ್ ಹೇಳಿದ್ರು, ಅವ್ರು ಹೇಳಿದ್ರು ಅದೇ ನಾನು ಮಾಡಿದ್ರೆ ಈ ಥರ ಮಾಡಬೇಕು ಅಂತ ಇದ್ದೆ. ಅದಾದಮೇಲೆ ಗೊತ್ತಲ್ವ ಸೂಪರ್ ಸ್ಟಾರ್ ಅಂದಮೇಲೆ ಟಕ್ಕಂತ ಡೇಟ್ ಸಿಗಲ್ಲ. ಅವ್ರದ್ದು 3 ಸಿನಿಮಾ ನಡೀತಾ ಇದೆ ಇವಾಗ. ಹೆಂಗೋ ದೇವ್ರ ದಯೆಯಿಂದ ಜನವರಿನಲ್ಲಿ ಅದು ಡೇಟು ಹಂಗೆ ಹಿಂಗೆ ಆಗಿ ಒಂದು ಡೇಟ್ ಫಿಕ್ಸ್ ಆಯಿತು. ಎಷ್ಟೋ ಜನ ಕೇಳ್ತಿದ್ರು ಸುನಿಲ್ ಶೆಟ್ಟಿ ಬರ್ತಿದ್ದಾರಾ, ನ್ಯೂಸ್ ಬಂತು ಇಲ್ಲಿಂದಾನು ಅಂತ. ನಾನು ಇಲ್ಲ ಸರ್ ಸುಮ್ಮನೆ ಯಾರೋ ಹೇಳ್ತಿದ್ದಾರೆ ಅಂತ. ಬಿಕಾಸ್ ಟಿಕೆಟ್ ಬುಕ್ ಆಗೋ ತನಕ ನನಗೂ ಧೈರ್ಯ ಇಲ್ಲ. ಸೂಪರ್ ಸ್ಟಾರ್ ನನ್ನ ಸಿನಿಮಾಗೆ ಬರ್ತಾರೆ ಅನ್ನೋ ಅಂಥದ್ದು ಕನ್ಫರ್ಮೇಷನ್ ನನಗೇ ಸಿಗ್ತಿರ್ಲಿಲ್ಲ. ಸೊ ಅವ್ರು ಬಂದರು, ತುಂಬ ಚೆನ್ನಾಗಿ ಕೋಪ್ರೇಷನ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಅವ್ರ ಪೋರ್ಷನು ನನಗೆ ಯಾವತ್ತು ನನ್ನ ಸಿನಿಮಾದ ವರ್ಕು ಖುಷಿ ಆಗೋದು ಕಡಿಮೆ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಂಥದ್ದು ಕಡಿಮೆ. ಯಾವಾಗಲೂ ನಾನು ಎಡಿಟಿಂಗ್ ನೋಡಿದ್ಮೇಲೆ ಇದು ಹಿಂಗೆ ಮಾಡಬೇಕಾಗಿತ್ತು ಅಂತೆಲ್ಲ ಬಂದೇ ಬರುತ್ತೆ. ಬಟ್ ಅವರ ಒಂದು ಪೋರ್ಷನ್ ಏನಿದೆ ನನಗೆ ಒಂದು ಚಾಲೆಂಜಿಂಗ್ ಇತ್ತು, ಅವ್ರಿಗೆ ಖುಷಿ ಆಗಬೇಕು ಅಂತ. ಸೊ ಅವ್ರಿಗೂ ಖುಷಿ ಆಗಿದೆ, ನನಗೂ ಖುಷಿ ಆಗಿದೆ, ನನ್ನ ಪ್ರಕಾರ ಜನರಿಗೂ ಖುಷಿ ಆಗುತ್ತೆ ಅನ್ನೋಂಥ ನಂಬಿಕೆ ಇದೆ. ಕಂಪ್ಲೀಟ್ ಶೂಟಿಂಗ್ ಮುಗಿದಿದೆಯಾ? ಇನ್ನೊಂದು ಸಾಂಗ್ ಪೆಂಡಿಂಗ್ ಇದೆ, ಅದು ಬೇಗ ಮುಗಿಸ್ಕೊತೀವಿ. ಓಕೆ, ಈಗ ಅಧಿಪತ್ರದಲ್ಲಿ ವಿಚಾರಕ್ಕೆ ಬರೋದಾದ್ರೆ ಕರಾವಳಿ ಭಾಗದ ಒಂದಷ್ಟು ಆಚರಣೆಗಳಿವೆ ಅಂತ ಹೇಳಿದ್ರು. ಈ ಕರಾವಳಿ ಭಾಗದ ಆಚರಣೆ ಅಂತಂದಾಗ ಇಲ್ಲಿ ಯಾರ ಎಮೋಷನ್ಸ್ಗೂ ಕೂಡ ಹರ್ಟ್ ಮಾಡೋ ಹಂಗಿಲ್ಲ. ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಅವರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ. ಈಗ ನೀವು ಮೊದಲೇ ಹೇಳ್ದಂಗೆ ಒಂದು ಸ್ವಲ್ಪ ಸಿನಿಮಾದಲ್ಲಿ ಪ್ರಾಬ್ಲಮ್ ಆದ್ರೂ ಫಸ್ಟ್ ಕೇಳೋದು ನಿಮ್ಮನ್ನೇ. ಸೊ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಒತ್ತಡ ಅಥವಾ ಭಯ ಇದೆಯಾ, ಏನು ಕತೆ? ಅಲ್ಲ, ಖಂಡಿತ ಅದು ಇದ್ದೇ. ಭಯ ಅನ್ನೋದಕ್ಕಿಂತ ಏನಾದರೂ ನಮ್ಮಿಂದ ಆ ಥರ ತಪ್ಪುಗಳಾದಾಗ ನಮಗೆ ಬೇಜಾರಾಗುತ್ತೆ. ಇವಾಗ ನಮ್ಮ ಮನೆಯವ್ರಿಗೆ ನಮ್ಮಿಂದ ಬೇಜಾರಾಯಿತು ಅಂತಂದರೆ ಅವ್ರಿಗಿಂತ ಜಾಸ್ತಿ ನಮಗೆ ಬೇಜಾರಾಗೋದಲ್ವ. ಸೊ ನಾನು ಒಬ್ಬ ತುಳು ನಾಡಿನವನಾಗಿ ನಮ್ಮ ಊರಿನ ಕಲ್ಚರ್ ಬಗ್ಗೆ ನನ್ನಿಂದ ಏನಾದರೂ ತಪ್ಪಾದರೆ ಅವ್ರಿಗಿಂತ ಜಾಸ್ತಿ ನನಗೆ ಬೇಜಾರಾಗುತ್ತಲ್ವ. ಅಯ್ಯೋ ಏನಕ್ಕೆ ಹಿಂಗೆ ಮಾಡಿದೆ ಗುರು, ನನಗೆ ಏನಕ್ಕೆ ತಲೆ ಹೋಗಿಲ್ಲ ಅನ್ನೋಂಥ ಬೇಜಾರಾಗೇ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ಅನೌನ್ಸ್ ಆದಾಗ ಟೀಸರ್ ಎಲ್ಲ ಬಂದಾಗ ಫಸ್ಟ್ ಕಾಲ್ ಬರೋಕ್ಕೆ ಶುರುವಾಯ್ತು ನನ್ನ ಕೆಲವ್ರದ್ದೆಲ್ಲ. ಅಂದರೆ ನನ್ನ ಆಪ್ತ ವಲಯದ್ದು, ದೈವದ್ದು ಏನಾದರೂ ಇದೆಯಾ, ದೈವದ್ದು ಏನಾದರೂ ಅಂದರೆ ರಾಂಗ್ ಆಗಿ ಪೋಟ್ರೆ ಆಗುವಂಥ ವಿಷಯ ಇದೆಯಾ ಅಂತ. ನಾನು ಆಗಲೇ ಹೇಳಿದೆ, ದೈವದ್ದು ಏನೂ ಇಲ್ಲ ಸಿನಿಮಾದಲ್ಲಿ. ದೈವದ ವಿಚಾರಗಳು ಬರುತ್ತೆ ಹೊರತು ದೈವ ಇಲ್ಲ. ಬಿಕಾಸ್ ನಾನು ಆ ಇಮೋಷನ್ಸ್ನ ತುಂಬ ವ್ಯಾಲ್ಯೂ ಮಾಡ್ತೀನಿ. ಬಿಕಾಸ್ ನಾನು ಆ ದೈವನ ನಂಬ್ತೀನಿ, ನಾನು ನಮ್ಮ ಊರಿನ ಕಲ್ಚರನ್ನ ಫಾಲೋ ಮಾಡ್ತೀನಿ. ಸೊ ನನ್ನ ಜವಾಬ್ದಾರಿ ಆ ಥರ ಎಲ್ಲೂ ಅಪಚಾರ ಆಗದಿರೋವಂಥದ್ದನ್ನು ನಾನು ಆ ಒಂದು ಕನ್ಫರ್ಮೇಷನ್ನ ಕೊಡೋವಂಥದ್ದು. ನಾನು ಡೈರೆಕ್ಟ್ರಿಗೂ ಹೇಳಿದ್ದೆ, ಸರ್ ದೈವದ್ದು ಆ ಥರದ್ದು ಏನಾದರೂ ಪ್ಲ್ಯಾನ್ ಇದ್ದರೆ, ನಾನು ಇರೋವಂಥ ಸೀನಲ್ಲಿ ಇದ್ದರೆ ದಯವಿಟ್ಟು ಆ ಥರದ್ದು ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಮ್ಮ ಸಿನಿಮಾಗೆ ಅದು ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಸ್ಕ್ರಿಪ್ಟಿಗೆ ಅದು ಅಗತ್ಯ ಇಲ್ಲ. ಸೊ ಜನರ ಇಮೋಷನ್ನ ನಾವೇನಕ್ಕೆ ಹರ್ಟ್ ಮಾಡಬೇಕು ಅಂತ. ಸೊ ನಮ್ಮ ಸಿನಿಮಾದಲ್ಲಿ ಆಟಿ ಕಳಂಜ ಇರೋವಂಥದ್ದು, ಅದು ಒಂದು ಕಲೆ ಅದು. ಸೊ ಆಟಿ ಕಳಂಜ ಇದೆ, ದೈವ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಖುಷಿಯಿಂದ ಸಿನಿಮಾ ನೋಡ್ಬೋದು. ಓಕೆ, ಅಧಿಪತ್ರ ಸಿನಿಮಾವನ್ನ ವೀಕ್ಷಕರು ಯಾಕೆ ನೋಡಬೇಕು ಅಂತ ನೀವು ಕಾರಣಗಳನ್ನು ಕೊಡ್ತೀರಾ? ಒಂದು ಅದೇ, ಇವಾಗ ಸಿನಿಮಾ ಬಂದಾಗ ಎಲ್ಲರೂ ಹೇಳೋವಂಥದ್ದು ಏನು, ಕಂಟೆಂಟ್ ಓಕೆ ಗುರು, ಕಥೆ ಓಕೆ ಗುರು, ಅಥವಾ ಕಥೆ ಸೂಪರ್ ಆಗಿದೆ, ಈ ಥರ ಚರ್ಚೆಗಳು ಮೊದಲಾಗುವಂಥದ್ದಲ್ವ. ಆಮೇಲೆ ಈಗ ಸ್ಟಾರ್ ಸಿನಿಮಾಗಳಲ್ಲ, ಅವರ ಬೇರೆ ಲೆವೆಲು. ಇವಾಗ ನಮ್ಮಂಥ ಹೊಸಬ್ರ ಸಿನಿಮಾ ಬಂದಾಗ ಫಸ್ಟ್ ಮಾತಾಡೋದೇ ಕಂಟೆಂಟ್ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ. ಸೊ ಒಂದು ಒಳ್ಳೆ ಕಾಂಟೆಂಟ್ ಇದೆ, ಒಂದು ಒಳ್ಳೆ ಕಥೆ ಇದೆ. ಸೊ ಆ ಒಂದು ಅಶ್ಯೂರೆನ್ಸ್ನ ನಾನು ಕೊಡ್ಬೋದು. ಒಂದು ಒಳ್ಳೆ ಕಥೆಗೋಸ್ಕರ, ಒಂದು ಒಳ್ಳೆ ಕಾಂಟೆಂಟ್ಗೋಸ್ಕರ ಈ ಸಿನಿಮಾನ ನೋಡಿ. ಅದ್ರ ಜೊತೆಗೆ ಒಂದು ಇಡೀ ತಂಡದ ಜೆನ್ಯೂನ್ ಆಗಿರೋವಂಥ ಒಂದು ಎಫರ್ಟ್ ಇದೆ, ಅದಕ್ಕೋಸ್ಕರ ಸಿನಿಮಾ ನೋಡಿ. ಓಕೆ, ಈಗ ಬಿಗ್ ಬಾಸ್ ವಿಷಯ ಬರೋದಾದ್ರೆ ಈ ಸೀಸನ್ ಹೇಗೆ ಅನಿಸ್ತು, ನೋಡಿದ್ರಾ, ಏನು ಕತೆ? ಅಂದರೆ ಕಂಪ್ಲೀಟಾಗಿ ನೋಡೋಕ್ಕಾಗಿಲ್ಲ ನಾನು, ಬಟ್ ಮಧ್ಯೆ ನೋಡ್ತಾ ಇದ್ದೆ. ಕೆಲವು ಎಪಿಸೋಡ್ಸ್ ನೋಡಿದ್ದೀನಿ ಆ್ಯಂಡ್ ಫಾಲೋ ಅಪ್ ಮಾಡ್ತಾ ಇದ್ದೆ, ವಿಡಿಯೋಸು ಪ್ರಮೋಸ್ ಎಲ್ಲ ನೋಡಿಕೊಂಡು. ಖುಷಿ ಅನ್ನಿಸ್ತು. ಅಂದರೆ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ಗಳು ಇದ್ದರು, ಬಟ್ ನಮ್ಮ ಸೀಸನ್ ನನಗೆ ಯಾವತ್ತೂ ಬೆಸ್ಟ್ ಅಲ್ವಾ. ಸೊ ಆ ಇಮೋಷನ್ಸ್ ಕನೆಕ್ಟ್ ಆಗಲ್ಲ, ಬಟ್ ಸ್ಟಿಲ್ ಒಂದು ಒಳ್ಳೆ ಸೀಸನ್ ಅಂತ ಅನ್ನಿಸ್ತು. ಬಟ್ ಈ ಸೀಸನಲ್ಲಿ ತುಂಬ ರೀತಿಯ ವೆರೈಟೀಸ್ ಇತ್ತು. ಅಂದರೆ ಬೇರೆ ಬೇರೆ ಟ್ರೈ ಮಾಡಿದ್ರು. ನಮ್ಮ ಸೀಸನಲ್ಲಿ ಇಲ್ದಿರೋ ಅಂಥದ್ದಿಲ್ಲ. ಅಂದರೆ ನಮ್ಮ ಸೀಸನಲ್ಲಿ ಹೊರಗಿಂದ ಒಬ್ಬ ವ್ಯಕ್ತಿ ಬರೋದೇ ದೊಡ್ಡ ವಿಷಯ. ಅಲ್ಲಿ ನಾವು ಹೆಂಗೆ ಅಂತಂದರೆ ಎಲ್ಲೋ ಒಂದು ಕ್ಯಾಮ್ರಾಮ್ಯಾನ್ ಕಾಲ್ ಶಬ್ದ ಕೇಳಿದ್ರು ಕಿರಿಸ್ತಾ ಇದ್ವಿ, ಎಲ್ಲಿದ್ದಾರೆ ಅಂತ. ಈ ಸೀಸನಲ್ಲಿ ತುಂಬ ಜನ ಬಂದಿದ್ರು, ಅದೊಂದು ರೀತಿಯಲ್ಲಿ ಬೇರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಲಾಸ್ಟೆಲ್ಲ ತುಂಬ ಜನ ಬಂದರು, ಮಧ್ಯೆ ಜನರು ಬರ್ತಾ ಇದ್ರು. ಮೇ ಬಿ ಅದೊಂದು ಬೇರೆ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿರ್ಬೋದು ಅವ್ರಿಗೆ. ಓಕೆ,
ತ್ರಿವಿಕ್ರಮ್ ಗೆಲ್ಬೇಕು ಅಂತ ಕೆಲವ್ರು ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಹನುಮಂತ ಗೆಲ್ದಿದ್ದರಕ್ಕೆ ಖುಷಿ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಅದೆಲ್ಲ ಸೀಸನಲ್ಲಿ ಇರುತ್ತೆ. ಇವಾಗ ನಾನು ಗೆದ್ದಾಗಲೇ ಇವನಿಗಿಂತ ಅವ್ನು ಬೆಟ್ರ್ ಇದ್ದ ಅಂತ ತುಂಬ ಜನ ಅದೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಇಲೆಕ್ಷನ್ ಇದ್ದಂಗೆ. ಸೊ ಇಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಹೇಳೋದಕ್ಕಿಂತನೂ ಯಾರು ಫೇವ್ರೇಟ್ ಅನ್ನೋವಂಥದ್ದು. ನನ್ನ ಫೇವ್ರೇಟ್ ಗೆದ್ದಾಗ ಸೂಪರ್ ಗುರು ಜನರು ಅಂತಾರೆ, ನನ್ನ ಫೇವ್ರೇಟ್ ಸೋತಾಗ ಏನು ಇದು ಜನ ಅಲ್ಲ, ಇದು ಓಟು ಅವನಿಗೆ ಬಿದ್ದಿಲ್ಲ, ಸುಮ್ಮನೆ ಸೆಟ್ಟಿಂಗು ಈ ಥರ ಎಲ್ಲ ಮಾತುಗಳು ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನನಗೆ ತ್ರಿವಿಕ್ರಮ್ ಅವರು ಗೆದ್ದರೆ ಚೆನ್ನಾಗಿರುತ್ತೆ ಅಂತ ಇತ್ತು, ಬಿಕಾಸ್ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಕೂಡ. ಆ್ಯಂಡ್ ಹನುಮಂತ್ ಅವರು ಕೂಡ ನನ್ನ ಫೇವ್ರೇಟ್ ಆಗಿದ್ರು. ಸೊ ಹಾಗಾಗಿ ಆ್ಯಂಡ್ ಮಂಜಣ್ಣ ಅವರು ಕೂಡ ನನ್ನ ಫೇವ್ರೇಟ್ ಆಗಿದ್ದರು. ಧನ್ರಾಜ್ ನನ್ನ ಫ್ರೆಂಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ಫೇವ್ರೇಟ್, ಅವನು ಹೋದ ನಂತರ ಹೇಳ್ತಾರೋ ಅಂಥದ್ದು. ಸೊ ಆ ಮೂರಲ್ಲಿ ಯಾರು ಗೆದ್ದಿದ್ರು ಖುಷಿ ಆಗ್ತಿತ್ತು, ಬಟ್ ಹನುಮಂತ ಗೆದ್ದಿರೋದು ನನಗೆ ಇನ್ನೂ ಖುಷಿ ಆಯಿತು, ಬಿಕಾಸ್ ಚರ್ಚೆಗಳು ಏನೇ ಇರ್ಬೋದು, ಬಟ್ ನನಗೆ ನೋಡಿದಾಗ ಒಬ್ಬ ಸಿಂಪಲ್ ಪರ್ಸನ್ ಗೆದ್ದಂಗೆ ಖುಷಿ ಆಯಿತು. ಓಕೆ, ಈಗ ಆಲ್ರೆಡಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ, ಡೈರೆಕ್ಷನ್ ಮಾಡ್ತಿದ್ದೀರಾ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬ್ಯುಸಿ ಇದ್ದೀರಾ, ಹೋಸ್ಟ್ ಕೂಡ ಮಾಡ್ತೀರಾ. ನೀವು ಟೈಮನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಡ್ತೀರಾ ಅಂತ? ಅಂದರೆ ಕೆಲವರು ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ, ಆರಾಮಾಗಿ ಮಾಡೋಣ, ಟೈಮ್ ತೊಗೊಳ್ಳೋಣ, ಒಂದೇ ಸಲ ಎಲ್ಲದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳೋರು ತುಂಬ ಜನರನ್ನು ಕೇಳಿದ್ದೀನಿ ನಾನು. ಸೊ ನೀವು ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಒಂದೇನು ಅಂದರೆ ಟೈಮ್ ಮ್ಯಾನೇಜ್ ಡೆಫಿನೆಟ್ಲಿ ಬೇಕಾಗುತ್ತೆ, ಆದರೆ ಅದ್ರ ಜೊತೆಗೆ ನನಗೆ ಪರ್ಸ್ನಲಿ ಬ್ಯುಸಿ ಇರೋದು ತುಂಬ ಖುಷಿ. ಬ್ಯುಸಿ ಇದ್ದಾಗ ನನ್ನ ತಲೆಯಲ್ಲಿ ಕೆಲಸ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಯಾವಾಗ ಫ್ರೀ ಆಗ್ತೀನಿ ಆವಾಗ ಅನ್ವಾಂಟೆಡ್ ಥಿಂಕಿಂಗ್ಸು, ಅನ್ವಾಂಟೆಡ್ ಫ್ಯೂಚರ್ ಬಗ್ಗೆ ಟೆನ್ಷನ್ಸ್ ಇದೆಲ್ಲ ಶುರುವಾಗುತ್ತೆ. ಸೊ ಬೆಸ್ಟ್ ಥಿಂಗ್ ಏನು ಅಂತಂದರೆ, ಒಂದು ನನ್ನನ್ನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಫ್ರೀಯಾಗಿ ಇರೋದೇ ಇಲ್ಲ ನಾನು ಯಾವತ್ತು, ಫ್ರೀ ಇರೋಕ್ಕಾಗಲ್ಲ ನನಗೆ. ಸೊ ಅದು ನನಗೆ ಇಷ್ಟ, ಬ್ಯುಸಿ ಇರೋದು ಇಷ್ಟ. ಬಟ್ ಇನ್ನೊಂದು ಎಲ್ಲನೂ ಏನಕ್ಕೆ ಮಾಡ್ತೀನಿ ಅಂತಂದರೆ, ನಾನು ಏನೂ ಅಲ್ದಿರಬೇಕಾದ್ರೆ ಅಲ್ಲದೆ ಇರೋವಂಥ ಟೈಮಲ್ಲಿ ನಾನು ಎಲ್ಲನೂ ಮಾಡ್ತಿದ್ದೆ. ಒಂದು ಕಡೆ ಆ್ಯಕ್ಟಿಂಗ್ ಮಾಡ್ತಿದ್ದೆ, ಒಂದು ಕಡೆ MC ಆಗ್ತಿದ್ದೆ, ಒಂದು ಕಡೆ RJ ಮಾಡ್ತಾ ಇದ್ದೆ, ಹಾಡು ಹಾಡ್ತಾ ಇದ್ದೆ, ಆಲ್ಬಮ್ ಸಾಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಆವಾಗ ನನಗೆ ಕಷ್ಟ ಆಗ್ತಿರಲಿಲ್ಲ, ಬಟ್ ಈಗಲೂ ನನಗೆ ಕಷ್ಟ ಆಗ್ತಿಲ್ಲ. ಸಮಯ ಇದೆ, ಸಮಯ ಬೇಕಾದಷ್ಟಿದೆ. ಎಲ್ಲ ದಿನವೂ ಶೂಟಿಂಗ್ ಇರಲ್ಲ ನಮಗೆ, ಸೊ ಎಲ್ಲ ದಿನವೂ ಹೋಸ್ಟಿಂಗು ಇರಲ್ಲ, ಕಷ್ಟ ಆಗುತ್ತೆ ಟ್ರಾವೆಲ್ಗಳೆಲ್ಲ. ಆದರೆ ಒಂದು ರಿಯಾಲಿಟಿ ಏನು ಅಂತಂದರೆ, ನಾನಿನ್ನೂ ಆ ಸ್ಟೇಜಿಗೆ ಬಂದಿಲ್ಲ, ಸಿನಿಮಾನೇ ನಂಬ್ಕೊಂಡು ಮುಂದೆ ಹೋಗೋದು ಅನ್ನೋ ಸ್ಟೇಜಿಗೆ ಬಂದಿಲ್ಲ. ಬಿಕಾಸ್ ಅಂತಹ ಒಂದು ಸೇಫ್ ಪೊಸಿಷನ್ ಬರಬೇಕು ಅಂದರೆ ಒಂದು 2-3 ದೊಡ್ಡ ಸಿನಿಮಾಗಳು ಹಿಟ್ ಆಗಬೇಕು, ಬ್ಯಾಕ್ ಟು ಬ್ಯಾಕ್ ತುಂಬ ಲೈನಪ್ ಇರಬೇಕು. ಸೊ ಈಗ ನನಗೆ ಎಲ್ಲ ಮಾಡೋವಂಥ ಟೈಮ್ ಇದೆ. ಸೊ ಆ್ಯಂಡ್ ಈ ಟೈಮ್ಗೋಸ್ಕರ ನಾನು ಸ್ಟ್ರಗಲ್ ಮಾಡಿರೋದು, ಅಂದರೆ ಬ್ಯುಸಿ ಆಗಿರಬೇಕು ಅನ್ನೋವಂಥ ರೀಸನ್ಗೆ ನಾನು ಸ್ಟ್ರಗಲ್ ಮಾಡ್ತಾ ಇದ್ದಿದ್ದು. ಆ ಟೈಮ್ ಬಂದಾಗ ಬೇಡ ಆರಾಮಾಗಿ ಮಾಡೋಣ ಅಂತಂದರೆ ಅದಕ್ಕೆ ಅರ್ಥ ಇರಲ್ಲ ನನ್ನ ಸ್ಟ್ರಗಲ್ಗೆ. ಓಕೆ, ನಾನು ಇದೊಂದು ಪ್ರಶ್ನೆ ಕೇಳಬೇಕು, ನೀವು ಮೋಸ್ಟ್ಲಿ ಕರೆಕ್ಟಾಗಿ ಉತ್ತರ ಕೊಡ್ತೀರಾ ಅಂತ ಭಾವಿಸ್ತೀನಿ ನಾನು. ಇತ್ತೀಚಿನ ಜನ್ರೇಷನ್ನು ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಹುಡುಗಾಗಿರ್ಬೋದು, ಹುಡುಗಿರ್ಬೋದು, ಮದುವೆ ಅನ್ನೋ ಟಾಪಿಕ್ಕೇ ಬೇಡ, ನಾವು ಹೀಗೆ ಕರಿಯರಲ್ಲಿ ಸೆಟ್ಲಾಗಿ ಇಡೋಣ ಅಂತ. ಅಂದರೆ ಎಲ್ಲೋ ಹಿರಿಯರು ಈ ಒಂದು ಮನಸ್ಥಿತಿ ಒಳ್ಳೇದಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ನಾನೊಂದು ಸ್ವಲ್ಪ ನನ್ನ ಪರ್ಸನಲ್ ವಿಷಯಕ್ಕೆ ಬಂದ್ರೆ ಈಗ ಮದುವೆ ಬಗ್ಗೆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಅಂದ್ರೆ ಆ ಒಂದು ಸ್ಟ್ಯಾಂಡ್ಗೆ ಹೋಗೋದಾದ್ರೆ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನಾನು ಮದುವೆ ಆಗ್ತೀನೋ ಗೊತ್ತಿಲ್ಲ, ಬಿಕಾಸ್ ಆಫ್ ವರ್ಕ್. ಅಂದ್ರೆ ಮದುವೆ ಬೇಕು ಬೇಡದ ಬಗ್ಗೆ ಅಲ್ಲ, ಅದು ಬೇಕು ಅಂತಾನೆ ಹೇಳೋದು ನಾನು. ಬಟ್ ನನ್ನ ವರ್ಕ್ಗೆ ಫೋಕಸ್ ಮಾಡೋ ದೃಷ್ಟಿಯಿಂದ ಮದುವೆ ಬಗ್ಗೆ ಚರ್ಚೆಯಲ್ಲಿಲ್ಲ. ಆದರೆ ಇನ್ ಜನರಲ್ಗೆ ಬರೋದಾದ್ರೆ, ಮದುವೆ ಬೇಡ ಅಂತ ಹೇಳೋವಂತಹ ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು, ಅವ್ರ ಅಪ್ಪ ಅಮ್ಮ ಮದುವೆ ಆಗದೆ ಇದ್ರೆ ಅವರೆಲ್ಲಿ ಬರ್ತಾ ಇದ್ರು ಅಲ್ವಾ, ಅವ್ರಿಗೆ ಆ ಒಪಿನಿಯನ್ ಎಲ್ಲಿ ಕೊಡ್ತಾ ಇದ್ರು. ಸೊ ಹಾಗಾಗಿ ನಾವು ಸಂಪ್ರದಾಯನ ಒಪ್ಕೊಳ್ಳೇಬೇಕಾಗುತ್ತೆ. ಈಗ ನೋಡಿ, ಈಗ ಏನಾಗಿದೆ, ಎಲ್ಲ ಮೊಬೈಲಲ್ಲಿ ಒಬ್ಬ ಏನು ಹೇಳಿದ್ರು ಅದಕ್ಕೆ ವ್ಯಾಲ್ಯೂ ಇದೆ. ಹಿಂದೆ ಒಂದು ಗ್ರೂಪಲ್ಲಿ 10 ಜನ ಇರ್ತಾರೆ, ಯಾರೋ ಒಬ್ಬ ಏನು ಕೆಲಸ ಮಾಡದೇ ಇರೋನು, ಅವ್ನಿಗೇನು ವ್ಯಾಲ್ಯೂ ಇಲ್ದಿರೋನು ಒಂದು ಒಪಿನಿಯನ್ ಹೇಳಿದ್ರೆ ಕೂತ್ಕೊಳ್ಳೋ ಸುಮ್ಮನೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಬಂದ ಮೇಲೆ ಯಾರೇ ಆಗಲಿ ರೋಡಲ್ಲಿ ಹೋಗೋನು ಸುಮ್ಮನೆ ಬೈದು ಕಮೆಂಟ್ ಆಗೋದ್ರು, ಅದಕ್ಕೆ ಇಷ್ಟು ನಾವು ಸೀರಿಯಸ್ ಆಗ್ತೀವಿ. ಅಯ್ಯೋ ಯಾರು ಅಂತಲೂ, ಇದು ಯಾಕೆ ಹಿಂಗೆ ಮಾತಾಡ್ದ, ಅವ್ನಿಗೆ ಗೊತ್ತಿದ್ದು ಮಾತಾಡಿದಾನೋ, ನಾಲೆಜ್ ಇದೆಯೋ, ಇಲ್ಲ ಅವನಿಗೆ ರಿಯಲಿ ಸೀರಿಯಸ್ ಆಗಿ ಹೇಳಿದಾನೋ, ಇಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಹೇಳಿದಾನೋ, ಅದು ಬೇಕಾಗಿಲ್ಲ. ಸೊ ಎಲ್ಲರ ಮಾತಿಗೂ ನಾವು ವ್ಯಾಲ್ಯೂ ಕೊಡೋವಂಥ ಒಂದು ಜನ್ರೇಷನಲ್ಲಿ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ನಾವು ವ್ಯಾಲ್ಯೂ ಕೊಡಬೇಕಾಗುತ್ತೆ ಅವನ ಒಪಿನಿಯನು ಅಂತ. ಆದರೆ ಮದುವೆ ನನ್ನ ಪ್ರಕಾರ ಆಗಬೇಕು, ಬಿಕಾಸ್ ಸಂಪ್ರದಾಯವಾಗಿರುವಂಥದ್ದು ಯಾವತ್ತೂ ಯಾರಿಗೂ ತೊಂದರೆ ಮಾಡಿಲ್ಲ. ಸಂಪ್ರದಾಯವಾಗಿ ಇಲ್ಲದೆ ಇರೋವಂಥದ್ದು ತುಂಬ ಜನರಿಗೆ ತೊಂದರೆ ಮಾಡಿದೆ. ಸೊ ಹಾಗಾಗಿ ಸಂಪ್ರದಾಯಯುತವಾಗಿರುವಂಥದ್ದು ತಪ್ಪಲ್ಲ ಯಾವತ್ತು, ಅದು ಒಳ್ಳೆಯದೇ. ಸೊ ಮದುವೆ ಆಗದೆ ಇದ್ರೆ ಅದು ಹೆಂಗೆ, ಆ ಸಿಸ್ಟಮ್ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಮದುವೆ ಆಗದೆ ಮತ್ತೆ ಆ ಜನ್ರೇಷನ್ ಹೆಂಗೆ ಮುಂದೆ ಹೋಗುತ್ತೆ, ಸೊ ಲೈಫ್ ಹೆಂಗೆ ಮುಂದೆ ಹೋಗುತ್ತೆ. ಹಿಂದೆ ಏನೆಲ್ಲ ನಮ್ಮ ಹಿರಿಯರು ಒಂದು ಪಾಲಿಸೀಸ್ ಮಾಡ್ಕೊಂಡಿದ್ದಾರೆ, ಅದು ತುಂಬ ಅರ್ಥಗಳಿದೆ. ಇವಾಗ ಮದುವೆ ಆಗಿ ಒಂದು ಮನೆ, ಒಂದು ಫ್ಯಾಮಿಲಿ ಅನ್ನೋವಂಥದ್ದು ಅದೊಂದು ತುಂಬ ಅರ್ಥಗರ್ಭಿತವಾಗಿರುವಂಥ ವಿಚಾರ. ಇವಾಗ ಅದೇ ಹೇಳೋವಂತಹ ವ್ಯಕ್ತಿಗಳು, ಅಂದರೆ ಮದುವೆ ಬೇಡ ಅಂತ ಹೇಳೋರು, ಅಯ್ಯೋ ಫ್ಯಾಮಿಲಿ ಬಗ್ಗೆ ತುಂಬ ಮಾತಾಡ್ತಾರೆ, ತಾಯಿ ಬಗ್ಗೆ ತುಂಬ ಮಾತಾಡ್ತಾರೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಬಗ್ಗೆ ತುಂಬ ಮಾತಾಡ್ತಾರೆ. ಸೊ ಮದುವೆ ಇಲ್ಲದೆ ಫ್ಯಾಮಿಲಿ ಎಲ್ಲಿದೆ? ಸೊ
ನಾನು ಯಾವತ್ತೂ ಸಂಪ್ರದಾಯದ ಪರ ಇರೋನು. ನೀವು ಇನ್ನೊಂದು ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಕಮೆಂಟ್ ಅಂತ ಹೇಳಿದ್ರಿ. ಇವಾಗ ಯಾರೋ ಒಬ್ರು ನನಗೇನೋ ಆಯಿತು ಅಂತ ಹೇಳಿದ್ರೆ ಅಥವಾ ಏನೋ ಒಂದು ಇಂಡೈರೆಕ್ಟಾಗಿ ಪೋಸ್ಟ್ ಹಾಕಿದ್ರು ಕೂಡ 1000 ಜನ ಏನಾಯಿತು ಏನು ವಿಷಯ ಅಂತೆಲ್ಲ ಕಮೆಂಟ್ ಹಾಕ್ತಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಪ್ರತಿಕ್ರಿಯೆ ಕೊಡೋರು ಪಕ್ಕದಲ್ಲೇ ಇದ್ದಾಗ ಸಮಸ್ಯೆ ಇದ್ದಾಗ ಬರಲ್ಲ. ಈ ಥರದ ಮನಸ್ಥಿತಿಗಳೆಲ್ಲ ಇವತ್ತು ಮದುವೆ ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೆ ಹೋಗೋದಕ್ಕೆ ಮುಂದೆ ಒರೆಯೋದಕ್ಕೆ ಎಲ್ಲೋ ಅಡೆತಡೆ ಆಗ್ತಿದೆ ಅಂತ ಅನಿಸ್ತಿದ್ಯಾ ನಿಮಗೆ? ಅಲ್ಲ, ಒಂದೇನು ಅಂತಂದರೆ ಸೋಷಿಯಲ್ ಮೀಡಿಯಾ ಆ್ಯಂಡ್ ರಿಯಾಲಿಟಿನ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು. ಸೋಷಿಯಲ್ ಮೀಡಿಯಾ ಅಂದರೆ ಸೋಷಿಯಲ್ ಮೀಡಿಯಾ ಪವರ್ಫುಲ್, ಅದರಲ್ಲಿ ಎರಡು ಮಾತಿಲ್ಲ. ಅದೇ ತುಂಬ ಜನರನ್ನ ಅಂದರೆ ತುಂಬ ಒಳ್ಳೆ ಆಸ್ಪೆಕ್ಟು ಇದೆ ಅದರಲ್ಲಿ. ಕೆಲವೊಂದು ಹಿಂದಿನ ಕಾಲದಲ್ಲೆಲ್ಲ ಏನಾದರೂ ತಪ್ಪುಗಳಾದಾಗ ಆ್ಯಕ್ಷನ್ಸ್ ಆಗ್ತಾ ಇರಲಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಏನೇ ಸಣ್ಣ ಅನ್ಯಾಯ ಆದರೂ ಅದಕ್ಕೆ ತಕ್ಕಂಥ ಪರಿಹಾರ ಸಿಗುತ್ತೆ. ಗೌರ್ಮೆಂಟ್ ಬಂದು ಅದಕ್ಕೆ ಸೊಲ್ಯೂಷನ್ ಕೊಡೋವಂಥದ್ದೆಲ್ಲ ಆಗಿದೆ. ಆದರೆ ಸೋಷಿಯಲ್ ಮೀಡಿಯಾ ಎಲ್ಲದಕ್ಕೂ ಉಪಯುಕ್ತನ ಅದು ನಾವು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ಇವಾಗ ಸೋಷಿಯಲ್ ಮೀಡಿಯಾ ನಮ್ಮ ಮೆಂಟಾಲಿಟಿ ಹೆಂಗಾಗಿದೆ ಅಂತಂದರೆ, ನೀವೇ ನೋಡಿ, ಇವಾಗ ಒಂದು ಪೋಸ್ಟ್ ಹಾಕಿದ್ದಾರೆ, ಯಾರೋ ಒಂದು ವಿಚಾರ ಇದು ಸರಿನೋ ತಪ್ಪು ಅಂತ ಪೋಸ್ಟ್ ಹಾಕಿದ್ದಾರೆ ಅಂತ ಇರಲಿ, ನಿಮ್ಮ ಚಾನಲಲ್ಲಿ ಹಾಕಿದ್ದಾರೆ ಅಂತ, ಎಷ್ಟು ಜನ ಹೋಗ್ಬಿಟ್ಟು ಟಕ್ ಅಂತ ನನಗಿದು ಅನ್ನಿಸ್ತಾ ಇದೆ ಇದನ್ನು ನಾನು ಬರೀತೀನಿ ಅಂತ ಎಷ್ಟು ಜನ ಬರೀತಾರೆ? ಇವಾಗ ನಾನೇ ಆದರೂ ನೀವೇ ಆದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ಯಾವುದೋ ಒಂದು ಪೋಸ್ಟ್ ಬಂದಾಗ ಫಸ್ಟ್ ಕಮೆಂಟ್ಸ್ ನೋಡ್ತೀರಾ. ಒಂದು 10 ಜನರಲ್ಲಿ 8 ಜನ ಯಾವ ಫೇವರಲ್ಲಿ ಇದ್ದಾರೆ ಆ ಫೇವ್ರಿಗೆ ನಾವು ಹೋಲ್ತೀವಿ. ಹಾಗಾದರೆ ನಮಗೇನು ಅನಿಸುತ್ತೆ ಅದು ನಾವು ಹೇಳ್ತಾ ಇಲ್ಲ. ಎಷ್ಟು ಜನ ಯಾರ ಪರ ಇದ್ದಾರೆ ಅದು ಸರಿ ಅಂತ ಹೇಳೋವಂಥ ಮನಸ್ಥಿತಿಗೆ ಬರ್ತಾ ಇದ್ದೀವಿ. ಸೊ ಅದು ಎಲ್ಲೋ ಒಂದು ಕಡೆ ವರಿಯಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಮದುವೆ ಟಾಪಿಕಿಗೆ ಬಂದಾಗ ಅದು ಡೆಫಿನೆಟ್ಲಿ ಪರ್ಸ್ನಲ್ ಚಾಯ್ಸ್ ಆಗಬೇಕು. ಇವಾಗ ನನಗೆ ಮದುವೆ ಆಗಬೇಕಾ, ನನಗೊಂದು ಸಂಸಾರ ಬೇಕಾ, ನನ್ನ ಲೈಫ್ ಸ್ಟೈಲ್ ಹಿಂಗಿರ್ಬೇಕಂತ ನಾನು ಡಿಸೈಡ್ ಮಾಡಬೇಕೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡಿ ಅದರಲ್ಲೊಂದು ಇಷ್ಟು ಜನ ಇದ್ರ ಪರ ಮಾತಾಡ್ತಾ ಇದ್ದಾರೆ ಅಂತ ನಾನು ಡಿಸೈಡ್ ಮಾಡಿದ್ರೆ ಅದು ಅವರ ಒಪಿನಿಯನನ್ನು ನಾನು ತಗೊಂಡಾಗುತ್ತೆ. ಸೊ ಅದು ಹೆಂಗೆ ಸರಿ ಆಗುತ್ತೆ? ಬಟ್ ಈಗ ಹೆಂಗಾಗುತ್ತೆ, ಇವಾಗ ಯಾರೋ ಹೇಳಿದ್ನಲ್ಲ, ಏನೊಂದು ಪೋಸ್ಟ್ ಹಾಕಿದ್ರೆ ಈಗ ಇಮೋಜಿಲೇ ಅಯ್ಯೋ ಪಾಪ ಇವರು ತುಂಬ ನಮಗೇನು ಅನ್ಸುತ್ತೆ, ಅವ್ರು ರಿಯಾಕ್ಟ್ ಮಾಡ್ತಿರೋರು ತುಂಬ ನೊಂದ್ಕೊಬಿಟ್ಟಿದ್ದಾರೆ ನಮ್ಮ ವಿಚಾರದಲ್ಲಿ ಅಥವಾ ತುಂಬ ಹ್ಯಾಪಿ ಆಗಿದ್ದಾರೆ ಅಂತ. ಬಟ್ ರಿಯಾಲಿಟಿ ಹಾಗಿರಲ್ಲ. ಇಮೋಜಿಲೇ ನಾವು ಅವರ ಒಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನು ಗೊತ್ತಾ, ಈಗ ಯಾರೋ ಎಲ್ಲೋ ಒಂದು ಕಡೆ ಇದ್ದಾರೆ. ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಾಗಿದೆ ಅಂತಂದರೆ, ನಾವೊಂದು ಏನೋ ಒಂದು ಒಪಿನಿಯನ್ ಹೇಳಿದಾಗ ಅದನ್ನು ಸಪೋರ್ಟ್ ಮಾಡಿ 10 ಜನ ಬಂದರೆ ನಾವು ಅನ್ಕೋತೀವಿ ಅದೆಲ್ಲ ನಮ್ಮ ಥರನೇ ಇರೋರು, ಅವ್ರು ನಮ್ಮ ಥರನೇ ಒಪಿನಿಯನ್ ಹೇಳೋರು ಅಂತ. ನಾನು ಹೇಳೋದು, ಇವಾಗ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮ ಮನೇಲಿ ಅಪ್ಪ ಅಮ್ಮ ಇರ್ಬೋದು, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅವ್ರ ಒಪಿನಿಯನ್ಗೆ ನೀವು ವ್ಯಾಲ್ಯೂ ಕೊಡಿ. ಬಿಕಾಸ್ ನೀವೇನು ಅಂತ ಅವ್ರಿಗೆ ಅರ್ಥ ಆಗಿರುತ್ತೆ. ಆ ಬೇಸಿಸ್ ಮೇಲೆ ನಿಮ್ಗೆ ಹೇಳ್ತಾರೆ, ಇಲ್ಲ ನೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು, ಇಲ್ಲ ನಿನಗೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕಮೆಂಟ್ ಹಾಕೋನು ಅವನಿಗೇನು ಸರಿ ಅದನ್ನು ಹೇಳ್ತಾನೆ, ನಿಮಗೇನು ಸರಿ ಅದನ್ನು ಹೇಳಲ್ಲ. ಅವನ ಎಕ್ಸ್ಪೀರಿಯನ್ಸಿಂದ ಅವ್ನಿಗೇನು ಇದು ಸರಿಯಾಗಿ ಕಾಣುತ್ತೆ ಅದನ್ನು ಹೇಳ್ತಾನೆ. ಸೊ ನಿಮಗೆ ಗೊತ್ತಿರೋರ ಹತ್ರ ನೀವು ಕೇಳಿದ್ರೆ ಅವ್ರು ನಿಮ್ಮನ್ನು ಒಂದು ಸ್ವಲ್ಪ ಥಿಂಕ್ ಮಾಡ್ತಾರೆ. ಸೊ ಇವ್ನು ಹಿಂಗಾಗಿ ಬಂದಿದ್ದಾರೆ, ಈ ರೂಟಿಂದ ಬಂದಿದ್ದಾನೆ, ಸೊ ಇವನಿಗೆ ಇಂಥ ಹುಡುಗಿ ಸಿಕ್ಕಿದ್ರೆ ಓಕೆನಾ, ಸೊ ಆ ಒಪಿನಿಯನ್ ಹೇಳ್ತಾನೆ ಅಲ್ವಾ. ಸೊ ನಮ್ಮವ್ರ ಹತ್ರ ಕೇಳೋದು ಬೆಟ್ರು ಅಂತ ಅಂದ್ಕೋತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಾವು ಡಿಸೈಡ್ ಮಾಡಿದ್ರೆ ನಾವು ಎಂಡಲ್ ಲೂಸರ್ಸ್ ಆಗ್ತೀವಿ ಮೋಸ್ಟ್ಲಿ. ಓಕೆ, ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಬೇಗ ರೀಚ್ ಆಗುತ್ತೆ. ಈಗ ಸೆಲೆಬ್ರಿಟಿ ನೀವೇನೇ ಮಾಡಿದ್ರೂ ಬೇಗ ಸುದ್ದಿ ಆಗುತ್ತೆ. ಸೊ ಇದ್ರದ್ದು ಒಂದು ಒತ್ತಡ ಜವಾಬ್ದಾರಿ ಎರಡು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಿ? ತಲೆಯಲ್ಲಿ ಕಾನ್ಷಿಯಸ್ ಆಗಿರುತ್ತಾ ಏನು ಕತೆ? ಅಲ್ಲ, ಸೋಷಿಯಲ್ ಮೀಡಿಯಾ ನಾನು ಯಾವತ್ತೂ ಕೆಟ್ಟದ್ದು ಅಂತ ಹೇಳಲ್ಲ. ಬಿಕಾಸ್ ಹಿಂದೆ ಎಲ್ಲ ಒಂದು ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಆ ದಾರಿಗಳಲ್ಲೇ ಹೋಗಬೇಕಾಗಿತ್ತು. ಇವಾಗ ಏನೂ ಇಲ್ಲದೆ ಇರೋನು ಸಿನಿಮಾ ಅಂತಲ್ಲ, ಅವನ ಒಂದು ಟ್ಯಾಲೆಂಟ್ನ ತೋರಿಸೋದಕ್ಕೆ ಸೋಷಿಯಲ್ ಮೀಡಿಯಾ ತುಂಬ ಸಪೋರ್ಟ್ ಮಾಡುತ್ತೆ. ಪಾಸಿಟಿವ್ ಆಗಿ ನೋಡೋದಾದ್ರೆ ತುಂಬ ಬದಲಾವಣೆಗಳಾಗಿದೆ, ಹೆಲ್ಪ್ಫುಲ್ ಆಗಿರುವಂಥ ಬದಲಾವಣೆಗಳಾಗಿದೆ. ಆದರೆ ಆ ಪ್ರೆಷರ್ ಅಂತ ಹೇಳಿದಾಗ ಹೌದು, ಸೋಷಿಯಲ್ ಮೀಡಿಯಾ ಇವಾಗ ಹೆಂಗಾಗಿದೆ ಅಂತಂದರೆ, ಒಬ್ಬ ಆ್ಯಕ್ಟರ್ನ ಡಿಸೈಡ್ ಮಾಡೋದು, ಒಬ್ಬ ವ್ಯಕ್ತಿಯನ್ನು ಡಿಸೈಡ್ ಮಾಡೋದು ಸೋಷಿಯಲ್ ಮೀಡಿಯಾ ಫಾಲೋವರ್ಸಿಂದ. ಫಾರ್ ಎಕ್ಸಾಂಪಲ್, ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ನ ತಗೊಂಡೋಗಿ ಅದ್ರ ಪಕ್ಕ ಒಬ್ಬ ಫೇಮಸ್ ಪರ್ಸನ್ನ ತಗೊಂಡೋದ್ರೆ, ಅಂದರೆ ಇವನೊಬ್ಬ ಟ್ಯಾಲೆಂಟೆಡ್ ಆ್ಯಕ್ಟರ್ ಆಗಿರ್ತಾನೆ, ಇಲ್ಲ ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಟ್ಯಾಲೆಂಟೆಡ್ ಆ್ಯಂಕರ್ ಇರ್ಬೋದು, ಟ್ಯಾಲೆಂಟೆಡ್ ಯಾವುದೋ ಒಂದು ಪ್ರೊಫೆಷನ್ ಮಾಡ್ತಾ ಇದ್ದಾನೆ. ಸೇಮ್ ಪ್ರೊಫೆಷನ್ ಇವನಷ್ಟು ಟ್ಯಾಲೆಂಟೆಡ್ ಇರಲ್ಲ. ಬಟ್ ಅವನ ಪ್ರೊಫೈಲಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರೋ ಇಲ್ಲ 1 ಮಿಲಿಯನ್ ಫಾಲೋವರ್ಸೋ ಅದಿದ್ದರೆ ನಾವು ಯಾರನ್ನ ಬೆಸ್ಟ್ ಅಂತೀವಿ? ನಾವನ್ನೋದು ಇವ್ರನ್ನೇ ತಾನೆ. ಇವಾಗ ಟ್ಯಾಲೆಂಟ್ಗಿಂತ ಯಾರು ಫೇಮಸ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಇದೆ. ಸೊ ಅದು ಸ್ವಲ್ಪ ವರಿಂಗ್ ಪಾಯಿಂಟ್ ಅಲ್ವ. ಇವಾಗ ಎಷ್ಟೋ ಜನ ಕಷ್ಟಪಟ್ಟು ಬಂದಿರ್ತಾರೆ. ಒಂದು ಸಿಂಗರ್ ಅಂತ ಬಂದಾಗ ಕಷ್ಟಪಟ್ಟು ಅವನು ಸಿಂಗಿಂಗ್ ಮಾಡ್ತಾನೆ ಚೆನ್ನಾಗಿ. ನನ್ನ ಎಕ್ಸಾಂಪಲೇ ತಗೊಂಡ್ರೆ, ನಾನು ಎಷ್ಟೋ ರೀಲ್ಸ್ ಮಾಡ್ತೀನಿ. ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ಅಂದಾಗ ಒಂದು ಎಂಗೇಜಿಂಗ್ಗೋಸ್ಕರ ರೀಲ್ಸ್ ಮಾಡ್ತೀವಿ. ಒಳ್ಳೆ ವಿಷಯದ ರೀಲ್ಸ್ ಮಾಡಿದ್ರೆ
ತುಂಬ ಕಡಿಮೆ ರೀಚ್ ಆಗುತ್ತೆ. ಅದೇ ಪೆದ್ದಾಗಿ ಫನ್ನಿಯಾಗಿ ಏನೋ ಮಾಡ್ತಾ ಇದ್ರೆ ಮಿಲಿಯನ್ಸ್ ಎಲ್ಲ ಹೋಗುತ್ತೆ. ಆವಾಗ ನೀವೇ ಅಂದ್ಕೊಳ್ಳಿ ಯಾವ್ದು ಮಾಡ್ತೀವಿ ನಾವು, ವ್ಯೂಸ್ ಚೆನ್ನಾಗಿ ಬರಬೇಕು ಅಂದರೆ ಇದೇ ಮಾಡಬೇಕು ಅನ್ನೋ ಮೆಂಟಾಲಿಟಿ ಬರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ತಪ್ಪು ಸರಿ ಅಲ್ಲ, ಹಿಂಗಿದೆ, ದ್ಯಾಟ್ ಇಸ್ ಅ ಫ್ಯಾಕ್ಟ್. ಓಕೆ, ಈಗ ಅಧಿಪತ್ರ ರಿಲೀಸ್ ಆಗ್ತಿದೆ, ಈ ಬಗ್ಗೆ ಏನು ಹೇಳ್ತೀರಾ ವೀಕ್ಷಕರಿಗೆ? ಅಧಿಪತ್ರ ಸಿನಿಮಾ ಖಂಡಿತವಾಗಲೂ ಒಂದು ಒಳ್ಳೆ ಸಿನಿಮಾ. ಇದು ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ನಾನು ಹೇಳಲ್ಲ, ಒಂದು ಒಳ್ಳೆಯ ಕಥೆ. ಮೊದಲು ನಮ್ಮ ಡೈರೆಕ್ಟ್ರು ಒಂದು ಒಳ್ಳೆಯ ಕಥೆ ಮಾಡಿಕೊಂಡ್ರು. ಆ ಒಳ್ಳೆಯ ಕಥೆಯನ್ನು ಒಂದು ಒಳ್ಳೆಯ ಸ್ಕ್ರೀನ್ ಪ್ಲೇ ಮುಖೇನ ಸ್ಕ್ರೀನಲ್ಲಿ ಇವಾಗ ಒಂದು ಒಳ್ಳೆ ಕ್ರಾಫ್ಟ್ ಮುಖೇನ ತೊಗೊಂಬಂದಿದ್ದಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಕಥೆ ನೋಡಬೇಕು, ಒಂದು ಒಳ್ಳೆ ಥ್ರಿಲ್ಲರ್ನ ನೋಡಬೇಕು ಅನ್ನೋವಂತಹ ಆಸೆ ನಿಮಗಿದ್ರೆ ಖಂಡಿತ ಅಧಿಪತ್ರ ನಿಮಗೆ ತುಂಬ ಸ್ಯಾಟಿಸ್ಫೈ ಮಾಡುತ್ತೆ. ನಾಳೆ ನೋಡೋಣ ಹೊಸಬ್ರ ಸಿನಿಮಾ, ನಾಡಿದ್ದು ನೋಡೋಣ ಅಂತ ದಿನ ದುಡಿದೆ. ನಮ್ಮ ಸಿನಿಮಾದ ಭವಿಷ್ಯ ನಿರ್ಧಾರ ಆಗೋದೆ ಮೊದಲ ದಿನದಲ್ಲಿ. ಮೊದಲ 3 ದಿನ ಜನ ಬಂದರೆ ಆಮೇಲೆ ಥಿಯೇಟರ್ಗಳಲ್ಲಿ ಮತ್ತೆ ಆ ಸಿನಿಮಾ ಇರುತ್ತೆ. ಸೊ ಹಾಗಾಗಿ ಮೊದಲ 3 ದಿನದಲ್ಲೇ ಸಿನಿಮಾ ನೋಡೋವಂಥ ಒಂದು ಮನಸ್ಸನ್ನು ಮಾಡಿ. ನಮ್ಮಂತಹ ಕಲಾವಿದರಿಗೆ ತುಂಬ ದೊಡ್ಡ ಆಸೆಗಳಿರುತ್ತೆ, ಅದು ತಪ್ಪಲ್ಲ ಅಲ್ವಾ? ಸೊ ಅದು ಸಾಕಾರ ಆಗಬೇಕು ಅಂತಂದರೆ ನಿಮ್ಮ ಪ್ರೋತ್ಸಾಹ ಇಂಪಾರ್ಟೆಂಟ್. ಸೊ ಫೆಬ್ರವರಿ 7ಕ್ಕೆ ಅಧಿಪತ್ರ ಸಿನಿಮಾ ದಯವಿಟ್ಟು ನೋಡಿ. ಅಧಿಪತ್ರ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ. ಈ ಹಿಂದಿನ ಸಿನಿಮಾಗಳಿಗಿಂತ ಜಾಸ್ತಿ ಒಂದು ಸಕ್ಸಸ್ ಸಿಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಥ್ಯಾಂಕ್ ಯು ವೆರಿ ಮಚ್. ಅಧಿಪತ್ರ ರೂಪೇಶ್ ಶೆಟ್ಟಿ ಮತ್ತು ಜಾನ್ವಿ ನಟನೆಯ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗ್ತಿದೆ. ಈ ಸಿನಿಮಾದಲ್ಲಿ ಮತ್ತೊಬ್ಬ ಜಾನ್ವಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ಅವರೇ ಜಾನ್ವಿ ವಿಶ್ವನಾಥ್. ಬನ್ನಿ, ಅವರ ಪಾತ್ರ ಹೇಗಿದೆ, ಈ ಸಿನಿಮಾದಲ್ಲಿ ನಟಿಸಿ ಹೇಗೆ ಅನಿಸ್ತು, ಈ ಬಗ್ಗೆ ಕೇಳೋಣ. ಹಾಯ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಈ ಸಿನಿಮಾ ಅವಕಾಶ ಸಿಕ್ಕಿದ್ದು ಹೇಗೆ ನಿಮಗೆ? ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಪೋಸ್ಟ್ ಬಂತು, ಈ ಥರ ಒಂದು ರೋಲ್ಗೆ ಆಡಿಷನ್ ನಡೀತಾ ಇದೆ ಅಂತ. ಸೊ ನಾನು ಆವಾಗ ಓಕೆ ಕಳ್ಸೋಣ ಅಂತ, ಏನು ರೆಸ್ಪಾನ್ಸ್ ಬರುತ್ತೇನೋ ಏನೋ ಇದ್ದಿಲ್ಲದೆ ಸುಮ್ಮನೆ ಕಳಿಸ್ದೆ ನಾನು. ಸೊ ಲಕ್ಕಿಲಿ ನನಗೆ ರೆಸ್ಪಾನ್ಸ್ ಬಂತು, ಸರಿ ಅಂತ ಆಡಿಷನ್ ತೊಗೊಳಕ್ಕೆ ಆಫೀಸ್ಗೆ ಹೋದೆ, ಆಡಿಷನ್ ಕೊಟ್ಟು ಅದಾದಮೇಲೆ ಸ್ಟೋರಿ ಕೇಳಿ ಓಕೆ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಾಡೋಣ ಅಂತ, ದೆನ್ ಶೂಟಿಂಗ್. ಏನು ಪಾತ್ರ ಹೇಗಿದೆ? ನನ್ನ ಪಾತ್ರದ ಹೆಸರು ತ್ರಯಂಬಿಕೆ ಅಂತ. ಅಂದರೆ ಹಳ್ಳಿಯಲ್ಲಿ ಹುಡುಗಿರು ಏನು ಸ್ಕೂಲ್ ಕಾಲೇಜ್ ಏನು ಗೊತ್ತಿಲ್ಲದೆ ಬೇರೆ ಬೇರೆ ಮನೆ ಕೆಲಸ ಮಾಡಿಕೊಂಡು ತನ್ನ ಲೈಫ್ನ ಲೀಡ್ ಮಾಡ್ತಿರೋ ಅಂತಹ ಒಂದು ಪಾತ್ರ. ಅದರಲ್ಲಿ ನಾನು ಗ್ಲಾಮ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಓಕೆ, ಈ ಹಿಂದೆ ನೀವು ಏನು ಮಾಡ್ತಾಯಿದ್ರಿ? ಎಜುಕೇಷನ್ ಮುಗಿಸಿ ವರ್ಕ್ ಮಾಡ್ತಾಯಿದ್ರಾ, ಹೇಗೆ? ನಂದು ಇಂಜಿನಿಯರಿಂಗ್ ಮುಗಿದಿದೆ. ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಥಿಯೇಟರಿಗೆ ಜಾಯ್ನ್ ಆಗಿದ್ದು. ಆ್ಯಂಡ್ 2 ಇಯರ್ಸಲ್ಲಿ ನಾನು ಥಿಯೇಟರ್ ಮಾಡಾದಮೇಲೆ ಜಾಬ್ ಮಾಡ್ತಾಯಿದ್ದೆ ಒಂದು 6 ಮಂತ್ಸ್. ಮತ್ತು ನಾನು ಕ್ವಿಟ್ ಮಾಡಿ ಫುಲ್ ಟೈಮ್ ಆರ್ಟಿಸ್ಟ್ ಆಗಿ ಈಗ ಆ್ಯಕ್ಟಿಂಗಲ್ಲೇ ಮಾಡಬೇಕಂತ ಸೊ ಡಿಸೈಡ್ ಮಾಡಿ. ಓಕೆ, ಈ ಹಿಂದೆ ಯಾವ ಸಿನಿಮಾ ಮಾಡಿದ್ದೀರಾ, ಏನು ಕತೆ? ಗನ್ಸ್ ಆ್ಯಂಡ್ ರೋಸಸ್ ಅಂತ ಮಾಡಿದ್ದೀನಿ. ಲಾಸ್ಟ್ ಜಾನ್ವರಿಲಿ ರಿಲೀಸ್ ಆಗಿತ್ತು ಅದು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ರೋಲ್ ಮಾಡಿದ್ದೆ. ಓಕೆ, ಈಗ ಹೇಗೆ ಅನಿಸುತ್ತೆ, ಈಗ ಇಂಡಸ್ಟ್ರಿ ಒಳಗಡೆ ಕಾಲಿಟ್ಟಿದ್ದೀರಿ, ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಇದುವರೆಗೂ ನನಗೆ ಬೇರೆ ಥರ ಏನೂ ಎಲ್ಲೂ ಫೀಲ್ ಆಗಿಲ್ಲ. ಇಷ್ಟು ದಿನ ಚೆನ್ನಾಗೇ ಇದೆ. ಇನ್ನು ಈಗ ಹೆಜ್ಜೆ ಇಟ್ಟಿದ್ದೀನಿ ಅಲ್ವಾ, ಇನ್ನು ಮುಂದೆ ಹೇಗೆ ಏನು ಅಂತ ಗೊತ್ತಾಗುತ್ತೆ, ನೋಡಬೇಕು. ಅಧಿಪತ್ರ ಟ್ರೈಲರ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಇದು ಹೇಗೆ ಅನ್ಸುತ್ತೆ ಇದ್ರ ಭಾಗವಾಗಿರೋದಕ್ಕೆ ನೀವು? ತುಂಬ ಖುಷಿ ಆಗುತ್ತೆ. ಈಗ ಪ್ರತಿಯೊಬ್ಬ ಆ್ಯಕ್ಟರ್ಗೂ ಒಂದು ಕ್ರೇವ್ ಇದ್ದೇ ಇರುತ್ತೆ, ಅಂದರೆ ನಾವು ಒಂದು ದೊಡ್ಡ ಪ್ರಾಜೆಕ್ಟ್ಸಲ್ಲಿ ನಾನು ಭಾಗಿಯಾಗಿರಬೇಕು ಅನ್ನೋದು. ಆ ಥರ ನನಗೂ ಒಂದು ಸಿಕ್ಕಿರೋ ಅವಕಾಶ ಇದು ಅಧಿಪತ್ರ. ಒಂದೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಾನು ಇದ್ರ ಭಾಗ ಆಗಿರೋದು ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಟ್ರೈಲರ್ಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ನೋಡಿ ತುಂಬ ಎಕ್ಸೈಟ್ ಆಗಿದ್ದೀವಿ. ರಿಲೀಸ್ ಆಗೋಕ್ಕೆ ಏನಾಗುತ್ತೆ ಅಂತ ನೋಡೋಣ ಅಂತ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಈಗ ರಂಗಿತರಂಗದಂತೆ ಇದೊಂದು ಬೇರೆ ಜಾನರ್ ಸಿನಿಮಾ ಆಗುತ್ತಾ ಅನ್ನುವಂಥ ನಿರೀಕ್ಷೆ ಕೂಡ ಒಂದು ಮೂಡಿಸಿದೆ ಈ ಟ್ರೇಲರ್. ಹೇಗನ್ಸುತ್ತೆ? ಹೌದು, ಅಂದರೆ ಈಗ ನಾವು ಎಲ್ಲ ಸಿನಿಮಾಗಳನ್ನ ನಾವು ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡೋದಕ್ಕಾಗಲ್ಲ. ಪ್ರತಿ ಒಂದು ಸಿನಿಮಾದಲ್ಲೂ ಅದರದ್ದೇ ಅದೊಂದು ವಿಶಿಷ್ಟತೆ ಇರುತ್ತೆ, ಅದ್ರದ್ದು ಒಂದು ಯೂನಿಕ್ನೆಸ್ಸನ್ನು ಇಟ್ಟಿರ್ತಾರೆ. ಸೊ ಅದೇ ಥರ ನಮ್ಮ ಸಿನಿಮಾ ಈ ಸಿನಿಮಾಗೆ ಈ ಥರ ಇದೆ ಅಂತ ನಾನು ಹೋಲ್ಸೋಕೆ ಹೋಗಲ್ಲ. ಇದು ಒಂದು ಡಿಫ್ರೆಂಟ್ ಯುನಿಕ್ ಆಗಿ ಈಗ ನಮ್ಮ ಕುಂದಾಪುರ ನೇಟಿವಿಟಿನ ತೋರಿಸಿ ಒಂದು ಡಿಫ್ರೆಂಟಾಗಿ ಕಂಟೆಂಟ್ಗೆ ಮೇಯ್ನ್ ಇಂಪಾರ್ಟೆನ್ಸ್ನ ಕೊಟ್ಟು ನಮ್ಮ ಏನಿದೆ ಡೈರೆಕ್ಷನ್ ಟೀಮ್ ಅವರು ಇದನ್ನು ಮಾಡಿದ್ದಾರೆ. ಸೊ ನಾನು ಹೇಳಲ್ಲ ನಾನು ಮೂವಿನ ಈ ಥರ ಕಂಪೇರ್ ಮಾಡ್ತೀನಿ, ಆ ಮೂವಿ ಕಂಪೇರ್ ಮಾಡ್ತೀನಿ. ಇಟ್ಸ್ ಗುಡ್, ಎಲ್ಲದಕ್ಕಿಂತ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ. ಓಕೆ, ಈಗ ರಂಗಿತರಂಗ ನಮ್ಮ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲು ಸೃಷ್ಟಿ ಮಾಡಿರುವಂತಹ ಒಂದು ಸಿನಿಮಾ. ಅದೇ ರೀತಿ ಈ ಸಿನಿಮಾ ಕೂಡ ಒಂದು ಸೃಷ್ಟಿ ಮಾಡುತ್ತೆ, ಒಂದು ಮಾಸ್ಟರ್ ಪೀಸ್ ಆಗತ್ತೆ ಅನ್ನುವಂಥ ಕಮೆಂಟ್ಸ್ ಕೂಡ ಬರ್ತಿದೆ. ಇದು ಹೇಗೆ ಅನ್ಸುತ್ತೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈಗ ರಂಗಿತರಂಗ ನಮ್ಗೆ ಗೊತ್ತು,
ಫಸ್ಟ್ ಟೈಮ್ ಅಂದರೆ ಅದೊಂದು ಪ್ಯಾನ್ ಇಂಡಿಯಾ ಥರ ಆಗಿದ್ದು, ಮತ್ತು ಎಲ್ಲರೂ ಕೂಡ ಕನ್ನಡ ಇಂಡಸ್ಟ್ರಿ ಅಂತ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ದು. ಆ ಒಂದು ಸಿನಿಮಾ ಥರ ನಮ್ಮ ಸಿನಿಮಾ ಆಗ್ಬೋದು ಅಂತ ಹೇಳ್ತಾ ಇರೋದು ಇದು ಒಂದು ಗುಡ್ ಸ್ಟಾರ್ಟ್ ಅಂತಲೇ ನಾನು ಭಾವಿಸ್ತೀನಿ. ಆ್ಯಂಡ್ ಹೌದು, ಈಗ ಎಲ್ರಿಗೂ ನಮಗೊಂದು ಕಾನ್ಫಿಡೆಂಟ್ ಇದೆ, ಯಾಕಂದರೆ ಈಗ ನಾವೊಂದು ಕಥೆನ ತೊಗೊಂಡಾಗ ಮತ್ತು ಆ್ಯಂಡ್ ಅದರಲ್ಲಿರೋ ಯೂನಿಕ್ನೆಸ್ನೆಲ್ಲ ನೋಡಿದಾಗ ಒಂದು ಹೋಪ್ ಬರುತ್ತೆ, ಓಕೆ ಇದು ಖಂಡಿತ ಈ ಥರ ಒಂದು ಗ್ರೇಟ್ ಪ್ರಾಜೆಕ್ಟ್ ಆಗೇ ಆಗುತ್ತೆ ಅಂತ. ನಾವು ಅದೇ ಒಂದು ಹೋಪಲ್ಲಿದ್ದೀವಿ. ಐ ಹೋಪ್ ರಂಗಿ ತರಂಗಾಗಿನ ಒಂದು ಒಳ್ಳೆ ಯಶಸ್ಸು ನಮ್ಮದಾಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಮ್ಮ ಎಲ್ಲ ಟೀಮ್ ಇದ್ದೀವಿ. ಓಕೆ, ರೂಪೇಶ್ ಶೆಟ್ಟಿ ಜೊತೆ ಆ್ಯಕ್ಟ್ ಮಾಡಿ ಹೇಗೆ ಅನಿಸ್ತು? ಈಗ ಆಲ್ರೆಡಿ ಅವರು 2 ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ, ನಿರ್ದೇಶಕ ಕೂಡ ಹೌದು. ಅವ್ರ ಜೊತೆ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಇದೆ. ಅಂದರೆ ನಮ್ಮ ಕರ್ನಾಟಕಕ್ಕೆ ಗೊತ್ತು, ನಾವು ಬಿಗ್ ಬಾಸಿಂದ ನೋಡಿ ಅವರು ಹೇಗೆ, ಅವ್ರ ವ್ಯಕ್ತಿತ್ವ ಹೇಗೆ ಅಂತ. ಸೆಟ್ಟಲ್ ಕೂಡ ತುಂಬ ಹಂಬಲ್ ಮತ್ತು ಡೌನ್ ಟು ಅರ್ತ್ ಪರ್ಸನ್ ಅವರು, ಆ್ಯಂಡ್ ತುಂಬ ಡೆಡಿಕೇಟಿವ್. ಈಗ ವರ್ಕ್ ಆದಮೇಲೆ ಮಾನಿಟರ್ನ ನೋಡಿದಾಗ ಅಷ್ಟು ಈಸಿಯಾಗಿ ಅವರು ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ವಿಲ್ ಟೇಕ್ 1 ಮೋರ್ ತೊಗೊಳ್ಳೋಣ, ಇನ್ನು ಸ್ವಲ್ಪ ಬೆಟರ್ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸು ಅವರಲ್ಲಿದೆ. ಸೊ ತುಂಬ ಖುಷಿ ಆಯಿತು. ಓಕೆ, ಓವರಾಲ್ ಸ್ಕ್ರಿಪ್ಟ್ ಹೇಗಿದೆ ಅಂತ ಅನಿಸುತ್ತೆ ನಿಮಗೆ? ಅಧಿಪತ್ರ ಎಲ್ಲರೂ ಆಗಲೇ ಹೇಳ್ತಿರೋ ಹಾಗೆ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅಂದರೆ ಈಗ ಯಾವುದೇ ಒಂದು ಪಾತ್ರನ ತೊಗೊಂಡ್ರೂ ಕೂಡ ಒಂದು ಪ್ರಾಮುಖ್ಯತೆ ಇದೆ, ಸುಮ್ಮನೆ ಹಾಗೆ ಬಂದು ಆಗುತ್ತೆ ಅಂತ ಯಾವುದೂ ಇಲ್ಲ. ಮತ್ತು ಡೈಲಾಗ್ಸು ಅಷ್ಟೇ, ಯಾವ ಹೀರೋಯಿಸಮ್ ತೋರಿಸೋ ಅಂಥದ್ದೆಲ್ಲ ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಜನರಲ್ಲಾಗಿ ಬರೋವಂಥ ಡೈಲಾಗ್ಸ್ನ ಇಟ್ಟಿದ್ದಾರೆ. ಆ್ಯಂಡ್ ಓವರಾಲ್ ಮೇಯ್ನು ಕಂಟೆಂಟ್ ಈಸ್ ಕಿಂಗ್ ಅಂತ ಹೇಳ್ತೀನಿ ನಾನು. ಸೊ ಅದು ಕಂಟೆಂಟ್ ಇರೋದ್ರಿಂದ ಎಲ್ಲ ಜನರಿಗೂ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಓಕೆ, ವೀಕ್ಷಕರಿಗೆ ಯಾಕೆ ಅಧಿಪತ್ರವನ್ನ ಸಿನಿಮಾ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಹೇಳ್ಬೋದಾ, ಏನು ಕತೆ ಅಂತ? ಹಾಂ, ಯಾಕೆ ಅಂದರೆ ಈಗ ಬರ್ತಾ ಇರೋ ತುಂಬ ಸಿನಿಮಾಗಳಲ್ಲಿ ಫೈಟ್ಸು, ಹಾಡು, ಅಂದರೆ ಒಂದು ಕಮರ್ಷಿಯಲ್ ಆ ಥರನೇ ಜಾಸ್ತಿ ಸಿನಿಮಾಗಳು ಬರ್ತಿರೋದ್ರ ನಡುವೆ ನಮ್ಮ ಒಂದು ಸಿನಿಮಾ ಯಾವುದೇ ರೀತಿ ಆಡಂಬರ ಇಲ್ಲದೆ, ದೊಡ್ಡ ದೊಡ್ಡ ಡೈಲಾಗ್ಸ್ ಇಲ್ಲದೆ, ಏನೋ ಆಡಂಬರ ಇಲ್ಲದೆ ತುಂಬಾ ನೀಟಾಗಿ ಒಂದು ಕಂಟೆಂಟ್ಗೆ ಮೇಯ್ನ್ ಪ್ರಾಮುಖ್ಯತೆನ ಕೊಟ್ಟು, ಆ್ಯಂಡ್ ಯುನೀಕ್ನೆಸ್ ಅಂತ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಈಗ ಕುಂದಾಪುರದ ಆ ಕಡೆ ನೇಟಿವಿಟಿನ ತೋರಿಸಿದ್ದೀವಿ. ಯೂಶ್ವಲಿ ನಮಗೆ, ಈಗ ನನಗೂ ಅಷ್ಟೇ, ಈಗ ನಾನೊಬ್ಳು ತುಮಕೂರು ಸೈಡ್ ಹುಡುಗಿಯಾಗಿ ಅಲ್ಲಿ ಕುಂದಾಪುರದಲ್ಲಿ ಹೇಗೆ ಏನು ಅನ್ನೋದು ಖಂಡಿತ ನನಗೇನು ಗೊತ್ತಿರಲಿಲ್ಲ. ಈ ಶೂಟಿಂಗಿಗೆ ಹೋದಾಗ ನಾನು ನೋಡಿದ್ದು. ಹಾಗೆ ನಮ್ಮ ಬೆಂಗಳೂರು ಜನರುಗಳು, ಅವ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ, ಹೇಗಿರುತ್ತೆ ಅದು ಕುಂದಾಪುರ ಆಗಿರ್ಬೋದು, ಬೇರೆ ನೇಟಿವಿಟಿ ಕಲ್ಚರ್ ಹೇಗಿದೆ ಅಂತ ನೋಡೋಕೆ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಇರ್ತಾರೆ. ಹಾಗಾಗಿ ಅದೆಲ್ಲ ನಾವು ಭಾಗಗಳು ತೋರಿಸಿರೋದ್ರಿಂದ ಜನಗಳು ದಯವಿಟ್ಟು ಬಂದು ಥಿಯೇಟರ್ಗೆ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ಜೊತೆ ನಿಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು. ಚಿತ್ರರಂಗಕ್ಕೆ ಕಾಲಿಟ್ಟಿದ್ದೀರಾ, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.